ನಮಾಮಿ ಶಂಕರ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 2ನೇ ತಾರೀಕು ಏಪ್ರಿಲ್ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲ ಪಕ್ಷದ ಚತುರ್ಥಿ ತಿಥಿ, ನಂತರ ಪಂಚಮಿ ಕೂಡ ಆರಂಭ ಆಗ್ತಕ್ಕಂಥದ್ದು. ಕೃತಿಕಾ ನಕ್ಷತ್ರ, ಪ್ರೀತಿ ಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ಕಂಟಕ ಮುಹೂರ್ತ, ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಬಾಧಕ ಮುಹೂರ್ತ ಅನ್ನತಕ್ಕಂಥದ್ದು ಬೆಳಿಗ್ಗೆ 11 ಗಂಟೆ 58 ನಿಮಿಷದಿಂದ 12 ಗಂಟೆ 48 ನಿಮಿಷದವರೆಗೂ, ಹಾಗೆಯೇ ಸಂಜೆ 4 ಗಂಟೆ 53 ನಿಮಿಷದಿಂದ ಸಂಜೆ 5 ಗಂಟೆ 42 ನಿಮಿಷದವರೆಗೂ ಇರತಕ್ಕಂಥ ಈ ಸಮಯ ಕಂಟಕ ಮುಹೂರ್ತ, ತೊಂದರೆಯ ಮುಹೂರ್ತ, ಬಾಧಕ ಮುಹೂರ್ತ ಆಗಿರ್ತಕ್ಕಂಥದ್ದು. ಜಾಗ್ರತೆ ಅಂತ ಹೇಳ್ತಾ, ನಾನು ಸರಿಯಿಲ್ಲ, ತಪ್ಪು ಅಂತ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಹೇಳಬೇಕು ಅನ್ನೋದಾದರೆ ಮೊದಲು ಆತ ಸರಿ ಇರಬೇಕು. ಜಗತ್ತಲ್ಲಿ ಯಾರಾದರೂ ಶುದ್ಧಿ ಇದ್ದೇವ ಮಕ್ಕಳೇ, ಇನ್ನೊಬ್ಬರ ಅಶುದ್ಧಿ ಬಗ್ಗೆ ಮಾತಾಡಬೇಕು ಅಂದರೆ ಅದಕ್ಕೆ ಮೌನ ವಹಿಸಬೇಕು ಅಂತ ಹೇಳ್ತಾರೆ. ತುಂಬ ತಿಳಿದವರು ಮೌನ ವಹಿಸ್ತಾರೆ. ಅವ್ರಿಗೆ ಗೊತ್ತಿದೆ ನಾನು ಸರಿ ಇಲ್ಲ. ನಮ್ಮಲ್ಲೇ ಎಷ್ಟೋ ಲೋಪಗಳಿದ್ದಾವೆ, ದೌರ್ಬಲ್ಯಗಳಿದ್ದಾವೆ, ವೀಕ್ನೆಸ್ಗಳಿದ್ದಾವೆ. ನಮ್ಮ ನಿಯಂತ್ರಣ ನಾವಿಲ್ಲ. ನಮ್ಮ ಹಾವ ಭಾವ, ಆಲೋಚನೆ, ಊಟ, ನಿದ್ದೆ, ಕಾಮ, ಕ್ರೋಧ, ಕೋಪ, ಮದ, ಮಾತ್ಸರ್ಯ, ನಾನಾ ಒಂದು ಇದನ್ನು ಇಟ್ಕೊಂಡಿರ್ತಕ್ಕಂಥ ಈ ದೇಹ ಇದೆ. ಈ ಉದ್ಧವ ಗೀತೆಯಲ್ಲಿ ಅದ್ಭುತವಾಗಿ ಕೃಷ್ಣರು ಹೇಳ್ತಾರೆ, ಕಲಿಯುಗದಲ್ಲಿ ಮನುಷ್ಯ ತನ್ನ ಕ್ರೋಧದಿಂದಲೇ ಎಲ್ಲ ಕಳ್ಕೋತಾನೆ, ತನ್ನ ಆಸೆಯಿಂದಲೇ, ತನ್ನ ಕಾಮದಿಂದಲೇ. ಕೋರಿಕೆಗಳ ಪ್ರಪಂಚ. ಯಾರನ್ನು ಕೇಳಿದ್ರು BP, ಶುಗರು, ಸೋರಿಯಾಸಿಸ್, PCOD, PCOS, ಇಲ್ಲದ ಆಸೆಗಳ ಭಾಳ, ಇಲ್ಲದ ಆಸೆಗಳ ಭಾವ. ಎಲ್ಲಿ ನೆಮ್ಮದಿಯಾಗಿದ್ದೇವೆ? ಅದರ ಮೇಲೆ ಇನ್ನೊಬ್ಬರ ತಪ್ಪುಗಳನ್ನು, ನೀನು ಸರಿ ಇಲ್ಲ, ನೀನು ತಪ್ಪು, ನೀನು ತಪ್ಪು. ಇಲ್ಲೂ ನಿಮಗೆ ನಾನು ಕಲಿಸ್ತಾ ನಿಮ್ಮ ಜೊತೆ ಮಾತಾಡ್ತಾ ನನ್ನಲ್ಲಿ ಇರತಕ್ಕಂಥ ಎಷ್ಟೋ ತಪ್ಪುಗಳನ್ನು ಅಟ್ಲೀಸ್ಟ್ ತಿದ್ಕೊಳ್ಳೋಕ್ಕಾಗಲಿಲ್ಲ, ಹೆಚ್ಚು ಮಾಡದ ಹಾಗೆ ಆದಷ್ಟು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಹೆಚ್ಚು ಹೌದಪ್ಪ, ನನ್ನಲ್ಲೂ ಇಂಥದ್ದು ಇದೆಯಲ್ಲ. ಬೇಗ ಇನ್ನೊಬ್ಬರ ತಪ್ಪಿನ ಬಗ್ಗೆ ಮಾತಾಡ್ತೇವೆ ನಾವು, ಇನ್ನೊಬ್ಬರ ತಪ್ಪುಗಳ ಬಗ್ಗೆ. ನೀನು ತಪ್ಪು ಕಣೋ, ನೀನು ಸರಿ ಇಲ್ಲ ಕಣೋ, ನೀನು ಅದು ಮಾಡಿದೆ ಕಣೋ, ನೀನು ಇದು ಮಾಡಿದೆ ಕಣೋ. ಎಷ್ಟು ತಪ್ಪಿದೆ ನಮ್ಮಲ್ಲಿ. ನಾನಾ ರೂಪದ ತಪ್ಪುಗಳು ಮಾಡ್ತಿರ್ತವೆ, ನಿಮಿಷಕ್ಕೂ ತಪ್ಪುಗಳು. ಅದು ಎದುರುಗಡೆಯವ್ರಿಗೆ ಒಪ್ಪಿಗೆ ಆಗಲ್ಲ, ಸಹಿಸ್ಕೋತಾರೆ. ನಮ್ಮ ಹೆಂಡತಿ ಇರ್ಬೋದು, ನಮ್ಮ ಮಕ್ಕಳಿರ್ಬೋದು, ನಮ್ಮ ತಂದೆ ಇರ್ಬೋದು, ನಮ್ಮ ತಾಯಿ ಇರ್ಬೋದು, ನಮ್ಮ ಗಂಡ ಇರ್ಬೋದು, ನಮ್ಮ ಮಿತ್ರರು ಇರ್ಬೋದು, ನಮ್ಮ ಬಂಧುಗಳಿರ್ಬೋದು, ನಮ್ಮ ವರ್ಕರ್ಸ್ ಇರ್ಬೋದು, ನಮ್ಮ ಬಾಸ್ ಇರ್ಬೋದು. ಟ್ರಾಫಿಕ್ಕು, ಜಂಪು, ಏನೊಬ್ಬರನ್ನು ಬೈತೇವೆ. ನಾವೇ ಎಷ್ಟೋ ಬಾರಿ ಟ್ರಾಫಿಕ್ ಜಂಪ್ ಮಾಡಿರ್ತೇವೆ ಅರ್ಜೆಂಟಲ್ಲಿ. ನಮಗದು ಸರಿ ಆಗ, ನಮಗೆ ಅದು ಸರಿ. ನಮಗೆ ನಾವೇ ತಪ್ಪು ಮಾಡಿಟ್ಟಿದ್ದೀವಿ. ಇನ್ನೊಬ್ರು ತಪ್ಪು ಹುಡುಕುವುದೇ ನಮ್ಮ ಗುಣ. ನಾವೇ ಮೊಬೈಲ್ ಇಟ್ಕೊಂಡು ಆ ರೀಲ್ಸು, ಈ ರೀಲ್ಸು, ಅದು ಇದು ಬರೀ. ದಿನಕ್ಕೆ ಕಡಿಮೆ ಅಂದರೂ ಸರಾಸರಿ ಒಬ್ಬ ಭಾರತೀಯ ವ್ಯಕ್ತಿ ಏನಾಗ್ಬಿಟ್ಟಿದೆ ಗೊತ್ತಾ? ನೀವು ನಂಬಲ್ಲ. ಬರೀ ಮೊಬೈಲ್ ಕಂಪ್ನಿಗಳು ಉದ್ಧಾರಕ ಆಗ್ತಿದ್ದಾವೆ, ಇಂಟರ್ನೆಟ್ ಕೊಡೋ ಕಂಪ್ನಿಗಳು ಉದ್ಧಾರಕ ಆಗ್ತಿದ್ದಾವೆ. ಕಡಿಮೆ ಅಂದರೂ ದಿನಕ್ಕೆ 4 ಗಂಟೆ ಇಂಟರ್ನೆಟ್ಟಲ್ಲಿ ಕುತ್ಕೋತಾರೆ, ಆನ್ಲೈನಲ್ಲಿ ಕುತ್ಕೋತಾರೆ. ಗೇಮ್ಸ್ ಅಂತೆ, ರೀಲ್ಸ್ ಅಂತೆ, ಬೇರೆ ಬೇರೆ ಅನಗತ್ಯದನ್ನ ಕೆದಕಿ ಕುಳಿತುಕೊಳ್ಳೋದು. ನಮ್ಮ ಮಕ್ಕಳು TV ನೋಡ್ತಿದ್ರೆ, ಮೊಬೈಲ್ ಇಟ್ಕೊಂಡಿದ್ರೆ ತಿವಿಯೋದು. ನಾವು ಏನು ಮಾಡ್ತಿದ್ದೀರಿ ಅಂತ. ನಾವೇ ನಿಯಂತ್ರಣ ಇಲ್ಲ. ನಮ್ಮಲ್ಲೇ 100 ತಪ್ಪುಗಳಿದ್ದಾವೆ, 100 ಕಲ್ಮಶಗಳಿದ್ದಾವೆ, 100 ದುರ್ಬುದ್ಧಿಗಳಿದ್ದಾವೆ. ನನಗಂತೂ ಅಗಣಿತ. ನೀವು ಗಣಿತ, ನಾನು ಅಗಣಿತ. ನೀವು 1 ಅಂದರೆ, ನೀವು ಸೇರು ಅಂದರೆ ನಾನು ಸೇರ್ ಮಾಡಿರ್ತೇನೆ. ಖಂಡಿತ ಮಕ್ಕಳೇ, ತಪ್ಪು ಒಪ್ಪಿಕೊಳ್ಳಲೇಬೇಕು. ಈ ಪ್ರಪಂಚದಲ್ಲಿ ಸರಿ ಅನ್ನೋದೇ ಇಲ್ಲ. ಮತ್ತೆ ಯಾಕೆ ತಪ್ಪುಗಳನ್ನು ಹುಡುಕಬೇಕು? ಇದನ್ನು ಬರೆದಿಟ್ಕೊಳ್ಳಿ ಮಕ್ಕಳೇ. ಮೇಲೆ ಆದಷ್ಟು ಇನ್ನೊಬ್ಬರ ಬಗ್ಗೆ, ಇನ್ನೊಬ್ಬರ ತಪ್ಪುಗಳು, ಒಪ್ಪುಗಳು ಬೇಡ. ಇನ್ನೊಬ್ರು ಏನಾದರೂ ಒಂದು ಒಳ್ಳೇದು ಮಾಡಿದ್ರೆ ಒಳ್ಳೇದನ್ನೇ ಹೆಚ್ಚು ಹೇಳೋಣ.
ರಾಮಾಯಣ ಕೇಳೋದು ಏನಕ್ಕೆ ಅಂದರೆ ರಾಮರಿಗೊಂದು ಒಳ್ಳೆ ಗುಣ ಇತ್ತು. ಏನು ಗೊತ್ತಾ, ಯಾರಾದರೂ ಏನಾದರೂ ಒಂದು ಒಳ್ಳೇದು ಮಾಡಿದರೆ ಅದನ್ನೇ ಪದೇ 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 ಒಳ್ಳೇದೇ ಮಾತಾಡೋದು. ಆ ಸುಗ್ರೀವನಿಗೆ ವಾಲಿಯ ವಧೆ ನಂತರ ಪಟ್ಟಾಭಿಷೇಕ ಮಾಡ್ತಾರೆ. ಸರಿ, ತುಂಬಾ ದಿನಗಳಾಗಿದೆ, ಹೆಂಡತಿಯಿಂದ ದೂರ ಆಯಿತು, ಮಕ್ಕಳಿಂದ, ರಾಜ್ಯದಿಂದ, ಅಧಿಕಾರದಿಂದ. ಸರಿ, ಒಂದು ಸ್ವಲ್ಪ ಸಮಯ ತಗೋ, ಹೋಗು ಅಂತ ಕೊಡ್ತಾರೆ. ಅವನು ತುಂಬಾ ವರ್ಷಗಳ ನಂತರ ಸಿಕ್ಕಿರೋ ಪಟ್ಟ, ಹೆಂಡತಿ, ಆನಂದ, ಮದಿರೆ. ರಾಜ ಅಂದಮೇಲೆ ನಶೆನೆ, ಯಾವ್ದ್ಯಾವುದೋ ನಶೆಗಳಿರ್ತವೆ ದೊಡ್ಡವರಿಗೆ. ಅವನ ನಶೆಯಲ್ಲಿ ತೇಲ್ತಾ ಮರ್ತು ಬಿಟ್ಟಿರ್ತಾನೆ. ಕುಡಿತದ ಬರೀ ಸಾಂಗತ್ಯ, ಪ್ರೀತಿ, ಪ್ರೇಮ, ಕಾಮ, ಮಕ್ಕಳು, ಇನ್ನೊಂದು ಕುಟುಂಬ, ಬಂಧುಗಳು, ಅದು ಇದು, ರಾಮ ಕಾರ್ಯವನ್ನೇ ಮರೆತು ಬಿಟ್ಟಿದ್ದಾನೆ. ರಾಮನಿಂದ ಆದಂತಹ ಸಹಾಯ ಮರೆತು ಬಿಟ್ಟಿದ್ದಾನೆ. ರಾಜ್ಯ ಭ್ರಷ್ಟನಾಗಿ, ಸೋದರ ಭ್ರಷ್ಟನಾಗಿ, ಕುಟುಂಬ ಭ್ರಷ್ಟನಾಗಿ, ಪುತ್ರ ಭ್ರಷ್ಟನಾಗಿ, ಸಂಗಾತಿ ಭ್ರಷ್ಟನಾಗಿ, ಮಿತ್ರ ಭ್ರಷ್ಟನಾಗಿ, ಬಂಧುಗಳ ಭ್ರಷ್ಟನಾಗಿ ಎಲ್ಲ ಕಳ್ಕೊಂಡು ಬಿದ್ದವನಿಗೆ ನನ್ನ ರಾಮಚಂದ್ರ ಪ್ರಭು ಕೊಟ್ಟ ಮಾತಿಗೆ ಒಂದೇ ಮಾತಿಗೆ ವಾಲಿಯನ್ನ ವಧೆ ಮಾಡಿ ಪಟ್ಟ ಕಟ್ಟಿಸಿದ್ರೆ ತನ್ನ ಕೆಲಸ ಕಾರ್ಯ ಮರೆತು, ತಾನು ಕೊಟ್ಟ ಮಾತು ಮರೆತು ಎಲ್ಲೋ ಇದು ಬಿಟ್ಟಿದ್ದಾನೆ. ಲಕ್ಷ್ಮಣ ಕಾದಷ್ಟು ಕಾದು ದಗ 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 ಕೆಂಡ ಆಗಬಿಡುತ್ತೆ. ಅಣ್ಣ ನೋಡೋಣ, ಅವನು ನೀನು ಸುಗ್ರೀವ ಮಿತ್ರ ಮಿತ್ರ ಅಂತೀಯಲ್ಲ ಅಂತ. ನೀವು ನಂಬೋಲ್ಲ. ಆ ಮಾತು ಆಡೋಕೆ ಮೊದಲೇ ರಾಮಚಂದ್ರರು ಹೇಳೋ ಮಾತು, ಅಬ್ಬ ಎಂಥ ಮಿತ್ರ ಗೊತ್ತೇನೋ ಸುಗ್ರೀವ. ಲಕ್ಷ್ಮಣ ಐಸಾದಾಗ ಆಗ್ಬಿಡ್ತಾನೆ. ಅಷ್ಟು ಕೋಪದ ಲಕ್ಷ್ಮಣ. ತಗ 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 ತಗ. ಆರಿದ್ರ ನಕ್ಷತ್ರ ಅಂತ ಕೂಡ ಹೇಳ್ತಾರೆ. ಆಶ್ಲೇಷ ನಕ್ಷತ್ರದಲ್ಲಿ, ಸರ್ಪ ನಕ್ಷತ್ರದಲ್ಲಿ ಹುಟ್ಟಿದ್ದು ಲಕ್ಷ್ಮಣರು ಅಂತ ಕೂಡ ಹೇಳ್ತಾರೆ. ಶ್ರೀರಾಮಚಂದ್ರ ಪ್ರಭು ಪುನರ್ವಸುನಲ್ಲಿ ಹುಟ್ಟಿದ್ರೆ ಲಕ್ಷ್ಮಣರು ಆರಿದ್ರ ನಕ್ಷತ್ರದಲ್ಲಿ, ಆಶ್ಲೇಷ ನಕ್ಷತ್ರದಲ್ಲಿ. ಲಕ್ಷ್ಮಣ ನಿನಗೆ ಗೊತ್ತಾ, ಆ ಬಾಹುಗಳಲ್ಲಿ ಆತ ಅಪ್ಕೊಂಡಂತ ಒಂದು ಪ್ರೀತಿ ಗೊತ್ತಾ? ನಾವು ಅಲೆದಾಡ್ಕೊಂಡು ಬಂದಾಗ ನಮಗೆ ಯಾರೂ ಇಲ್ಲ, ಒಬ್ಬರು ಸಿಗಬಾರ್ದ ಈ ಅನಾಯಾಸ ಪ್ರಯಾಣದಲ್ಲಿ, ಈ ದುಃಖದಲ್ಲಿ ಸಮಾಧಾನಕ್ಕೆ. ಎಂಥ ಸಮಾಧಾನ ಮಾಡ್ದ ಗೊತ್ತಾ, ಎಂಥ ಸಮಾಧಾನ ಮಾಡ್ದ ಗೊತ್ತಾ ಲಕ್ಷ್ಮಣ ಅಂತ. ಇದು ರಾಮರು. ಅದಕ್ಕೆ ರಾಮಚಂದ್ರ ಪ್ರಭು ಅಂತ ನಾವು ಏನಕ್ಕಂತೇವೆ ಅಂದ್ರೆ, ನೋಡಿ, ಒಬ್ಬರು ತಪ್ಪುಗಳನ್ನು ಮಾತಾಡ್ತಿದ್ರು, ತಪ್ಪುಗಳ ಬಗ್ಗೆ ಕೇಳಿಸ್ಕೊತಿಲ್ಲ. ಆ ಒಂದು ನಿಷ್ಕಲ್ಮಶ ಪ್ರೀತಿಯನ್ನ ಗುರುತಿಸಿದವರು ರಾಮರು. ಅಂಥದ್ದೊಂದು ಪ್ರೀತಿ ಇತ್ತು ಸುಗ್ರೀವರಲ್ಲಿ. ನನ್ನ ರಾಮ ನನ್ನ ರಾಮ ನನ್ನ ರಾಮ ಅಂತ ಅದನ್ನೇ ಪದೇ ಪದೇ ಹೇಳ್ತಾರೆ. ನಾವು ಮಾಡಬೇಕಾಗಿರೋದು ಇವತ್ತಿನಿಂದ ಅದೇ ಮಕ್ಕಳೇ. ಯಾರೋ ನಮಗೂ ಒಂದು ಒಳ್ಳೇದು ಮಾಡಿರ್ತಾರೆ, ಬೇಡ, ತಪ್ಪುಗಳು ಬೇಡ, ಅವರಿಗೆ ಎದ್ದುಕೊಳ್ಳಲಿ. ಸರಿ, ತಪ್ಪುಗಳ ಬಗ್ಗೆ ಚರ್ಚೆ ಮಾಡಲು ನಾವು ಯಾರು? ಅವರ ತಪ್ಪುಗಳ ಬಗ್ಗೆ ನಾವು ಮಾತನಾಡಲು ಅಧಿಕಾರ ಕೊಟ್ಟವರು ಯಾರು? ಅದು ಅವರ ಈ ತಪ್ಪು, ಇದು ಇವರ ತಪ್ಪು, ಅದು ಆ ತಪ್ಪು, ಇದು ಹಿಂಗ ತಪ್ಪು ಅನ್ನತಕ್ಕಂಥದ್ದು ಹೇಳಲು ನಾವು ಯಾರು? ನಾವು ಜಡ್ಜ್ ಸಾಹೇಬರಿದ್ದಾರೆ. ಅಲ್ಲಿಗೆ ಹೋದಾಗ, ಕೋರ್ಟ್ಗೆ ಹೋದಾಗ ನ್ಯಾಯಾನ್ಯಾಯಗಳ ಪರಾಮರ್ಶೆ ನಡೆಯುತ್ತೆ, ಪರಿಶೀಲನೆ ನಡೆಯುತ್ತೆ. ಅಲ್ಲೊಂದು ಸಾಕ್ಷಿಗಳಿದ್ದಾವೆ, ಅವ್ರು ನಿರ್ಧಾರ ಮಾಡ್ತಾರೆ. ಅಲ್ಲಿಂದ ಬಚಾವ್ ಮಾಡಿದ್ರು ಧರ್ಮದೇವತೆಯ ನ್ಯಾಯ ಬಂದಿದೆ. ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ, ಯಾರೂ ಆಗುವುದಿಲ್ಲ, ನೆನಪಿಟ್ಟುಕೊಳ್ಳಿ. ಅಲ್ಲೊಂದು ಲೆಕ್ಕ ಕೊಟ್ಟು ಬಿಟ್ಟಿರುತ್ತೆ ಪ್ರಕೃತಿ ಮಾತೆ. ಅದರಿಂದ ಇನ್ನು ಮೇಲೆ ನನ್ನ ಗಂಡ ಇದು ಮಾಡ್ದ, ಏನೋ ಒಂದು ಒಳ್ಳೇದಿದೆ ಆತನಲ್ಲಿ, ಅದನ್ನ ನೋಡಿ. ಒಂದು ತಕ್ಕಡಿಗೆ ಕೆಳಗಡೆ ಇಳಿದಿದೆ ನಿಜವೇ, ಇಲ್ಲ, ಆದರೆ ಮೇಲಕ್ಕತ್ತಿರೋ ತಕ್ಕಡಿಯನ್ನ ನೋಡಿ. ಒಂದು ಒಳ್ಳೆ ಭಾವ. ನಮ್ಮ ಅಣ್ಣ ಹೀಗೆ, ನಮ್ಮ ಯಜಮಾನ ಹೀಗೆ, ಕೋಪಿಷ್ಟನೇ, ದೂರ್ತಾನೆ, ಸೋಮಾರಿಯೇ, ತುಂಬಾ ಒಳ್ಳೆಯವನು, ಅದೊಂದು ಹುಡುಕಿ. ಮಕ್ಕಳು ಮುಂದ್ಗಡೆ ಕೆಟ್ಟದಾಗ ಮಾತಾಡೋಲ್ಲ, ಏನೋ ಒಂದು ಕೊಡುವ ಬುದ್ಧಿ, ಹಂಚಿಕೊಳ್ಳುವ ಬುದ್ಧಿ, ಅನ್ನಪೂರ್ಣೆ ಆಕೆ, ಏನೋ ತನ್ನ ಮಟ್ಟಿಗೆ ಒಂದು ಅಚ್ಚುಕಟ್ಟಾಗಿ ಮಾಡಿ ಇರ್ತೀನಿ. ಪತ್ನಿ ಸಮನ್ನಾಸ್ತ ಪೋಷಣ ಅಂತ ಹೇಳ್ತಾರೆ. ಆಕೆ ಹಾಗೆ ಸೇವೆ ಮಾಡುವಳು ಜಗತ್ತಿನಲ್ಲಿಲ್ಲ. ನೀವು ನೋಡಿ, ಮಾಡೋಣ. ಪತ್ನಿಯ ಮೇಲೆ ತುಂಬಾ ಜನ ಹುಡುಕ್ತಾರಲ್ವಾ, ಆ 3 ಗಂಟು, 3 ಗಂಟು ಅದು ಏನು ಮೋಡಿ ಮಾಡಿಟ್ಟಿದ್ದಾನೋ ಈ ಬಾಂಧವ್ಯಕ್ಕೆ ಭಗವಂತನಿಗೆ ಗೊತ್ತು. ಆ 3 ಗಂಟಿನಲ್ಲಿರುವಂತ ಮಮಕಾರ. ಅಪ್ಪೋ, ನಂಗೆ ಒಂದು ಟ್ಯಾಬ್ಲೆಟ್ ಬೇಕು, ಅಪ್ಪೋ ಈ ದೋಸೆಗೆ ಒಂದು ಚೂರು,
ಪುಡಿ ದೋಸೆ ಒಂದು ಹಾಕ್ಬಿಡು. ಅಪ್ಪು ಆ ಕಾಳು ದೋಸೆ ಮಾಡ್ತೀಯಲ್ಲ ಪಟ್ಟು ಅಂತ. ಅಮ್ಮ ಕಾಳು ಉಪ್ಪಿಟ್ಟಿದೆಯಲ್ಲ. ಅಪ್ಪು ಒಂಚೂರು ಬಿಸಿನೀರು. ಅಯ್ಯೋ ಅಮ್ಮಂದ್ರಪ್ಪ ಅಮ್ಮಂದ್ರು, ಎರಡನೇ ಅಮ್ಮಂದ್ರಪ್ಪ. ನಾನು ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ಭಗವಂತ ನನಗೆ ಎರಡೆರಡು ಅಮ್ಮನ ಕೊಟ್ಟಿದ್ದಾನೆ ಅಂತ. ನಾನು ಪುಣ್ಯವಂತ, ಅಗಣಿತ ಪುಣ್ಯವಂತ ಆ ವಿಚಾರದಲ್ಲಿ. ನಿಮ್ಮಂಥ ಮಕ್ಕಳನ್ನು ಕೊಟ್ಟಿದ್ದಾನೆ, ಪ್ರೀತಿಸೋ ಮಕ್ಕಳು, ಆ ಸ್ನೇಹಿತರು, ಬಂಧುಗಳಾಗಿ, ಆತ್ಮೀಯರಾಗಿ. ಅಯ್ಯೋ ನಾನು ಎಲ್ಲದರಲ್ಲೂ ಭಾಗ್ಯವಂತ. ನಾನು ದೌರ್ಭಾಗ್ಯವಂತನಲ್ಲ. ನಾನು ಸದಾ ಭಗವತಿ ಹತ್ರ ಅದನ್ನೇ ಹೇಳ್ತಿರ್ತಾನೆ, ಅಮ್ಮ ನೀನು ಕೊಟ್ಟ ಭಿಕ್ಷೆ ಅಲ್ಲವಮ್ಮ, ಎಲ್ಲಿದ್ದ ಈ ಜೋಳಿಗೆ ದಾಸೆ. ಇನ್ನು ಮೇಲೆ ತಪ್ಪುಗಳನ್ನು, ಇನ್ನೊಬ್ಬರು ತಪ್ಪನ್ನು ತೋರಿಸ್ಲಿಕ್ಕೆ ಹೋಗ್ಬೇಡಿ. ಇನ್ನೊಬ್ಬರ ತಪ್ಪು, ನೀನು ತಪ್ಪು, ನೀನು ಇದು ಸರಿ ಇಲ್ಲ, ನೀನು ಅದು ಸರಿ ಇಲ್ಲ, ನಾವು ಮಾಡೋದೇ. ಇನ್ನೊಬ್ಬರ ವ್ಯಕ್ತಿ ಬಗ್ಗೆ ನಾವು ತಪ್ಪು ಮಾತನಾಡಲು ನಿಂತ್ಕೋತೇವೆ ಅಂದರೆ ನಿಮ್ಮ ಹೃದಯ ಮೊಟ್ಟಿಕೊಂಡು ನೋಡಿ, ಇಲ್ಲಿದ್ದಾನೆ ಭಗವಂತ. ಅವನು ಹೇಳ್ತಾನೆ, ನೀನು ನಿಜವಾಗ್ಲೂ ನಿಜಾಯಿತಿ ಇದೆಯಾ, ನೀನು ತಪ್ಪೇ ಮಾಡಿಲ್ವಾ, ಸುಳ್ಳೇ ಹೇಳಿಲ್ವಾ, ದ್ರೋಹನೇ ಮಾಡಿಲ್ವಾ, ಮೋಸನೇ ಮಾಡಿಲ್ವಾ, ಬಳಸ್ಕೊಂಡೇ ಇಲ್ವಾ, ಮಾಡೇ ಇಲ್ವಾ? ಮಾಡಿದೀವಿ ಮಕ್ಕಳೇ, ಮಾಡೇ ಮಾಡಿರ್ತೇವೆ. ನಾನಂತೂ ಮಾಡಿದ್ದಾನೆ. ಎಲ್ಲೋ ನಿಮ್ಮ ಮನಸ್ಸಿಗೂ ಗಾಯ ಮಾಡಿರ್ತಾನೆ, ಯಾವುದೋ ವಿಚಾರದಲ್ಲಿ ಇನ್ನೊಂದು ಅನ್ನತಕ್ಕಂಥದ್ದು ಖಂಡಿತ ಇದೆ. ತಪ್ಪಿಸಲು ಸಾಧ್ಯವಿಲ್ಲ. ಕರ್ಕೊಂಡು ಬರುತ್ತೆ. ಇನ್ನು ಮೇಲೆ ಇದನ್ನು ಬರೆದಿಟ್ಕೊಳ್ಳಿ. ಬೇಡ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ತಪ್ಪಿನ ಬಗ್ಗೆ ಆದಷ್ಟು ಮೌನ ವಹಿಸ್ಬಿಡೋಣ. ಆಯ್ತು, ಅವನಾಗ ಅವನಿಗೆ ಅರ್ಥ ಆಗಲಿ, ಆ ತಪ್ಪಾಗಿದೆ ಅಂದಾಗ ಅವನ ಅರ್ಥ ಆಗಲಿ. ಯಾಕೋ ಆ ಸಮಯಕ್ಕೆ ಕಾಫಿ ಕೊಡ್ತಿಲ್ಲ. ಒಂದು ಉದಾಹರಣೆ, ನಾವೇ ಹೋಗಿ ಒಂದು ಕಾಫಿ ಮಾಡ್ಕೊಳ್ಳೋಣ. 1-2 ಬಾರಿ ಮಾಡ್ಕೊಂಡಿದ್ದ ಅವ್ರಿಗೆ ಟಕ್ಕಂತ ಹೊಡೆಯುತ್ತೆ. ಏನಿದು ಯಜಮಾನ್ರು ಪ್ರತಿ ಬಾರಿ ಹೇಳಿ ಕಾಫಿ ಆ ಟೈಮಿಗೆ ಅವ್ರಿಗೆ ನೋವು ಆಗೋದು. ನಾನು ಹೇಳೋವರೆಗೂ ನೀರು ಕೊಡಲ್ಲ, ಕಾಫಿ ಕೊಡಲ್ಲ, ಹೇಳೋವರೆಗೂ ಸಂಬಳ ಕೊಡಲ್ಲ, ಖರ್ಚಿಗೆ ದುಡ್ಡು ಕೊಡಲ್ಲ. ಬೇಡ ಮಾತು, ನಾವೇ ಮಾಡ್ಕೊಳ್ಳೋಣ. ಕ್ಲೀನ್ ಮಾಡ್ತಿಲ್ಲ, ಇನ್ನೊಂದು ಯಾವುದೋ ಒಂದು ಮೌನವಾಗಿ ನೀವು ಆ ಕರ್ತವ್ಯ ಮಾಡಿಬಿಡಿ ಎದುರುಗಡೆಯವರಿಗೆ. ಎಸ್, ಅಲ್ಲಿ ನೋಡಿ, ಅವ್ರಿಗೆ ಅರ್ಥ ಮಾಡೋ ಹಾಗೆ ಹೇಳಿಬಿಟ್ಟು ನೀವು ತಪ್ಪು ಅಂತ ಅವ್ರಿಗೆ ಹೇಳಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಗಾಯ ಪಡೋದು ನೀವೇ. ಅಲ್ಲಿ ಬಾಂಧವ್ಯಗಳು ಒಡೆದೋಗುತ್ತೆ, ಸಂಬಂಧಗಳು ಒಡೆದು ಹೋಗುತ್ತೆ, ಹುಳಿಯಾಗಿ ಬಿಡುತ್ತವೆ. ಎಚ್ಚರಿಕೆ. ಇನ್ನು ಮೇಲೆ ಮಕ್ಕಳೇ ಬೇಜಾರು ಮಾಡ್ಕೋಬೇಡಿ. ನಾನು ಸರಿ ಅನ್ನೋವರೆಗೂ ಇನ್ನೊಬ್ಬರ ತಪ್ಪು ನಾವು ಹೇಳೋ ಆಗಿಲ್ಲ. ಅಂದ್ರೆ ಜೀವನ ಪರ್ಯಂತ ನಾವು ಇನ್ನೊಬ್ರ ತಪ್ಪನ್ನ ಕೆದಕಿ ಹೇಳುವ ಆಗಿಲ್ಲ. ನೀನು ಸರಿ ಇಲ್ಲ, ನೀನು ಅದು ಮಾಡಿದೆ, ನೀನು ಇದು ಮಾಡಿದೆ. ಬೇಡ. ಮಾತಾಡ್ಲಿಕ್ಕೆ ಬಂದ್ರೆ ಕ್ಷಮಿಸಿ. ಮೌನವೇ ಶ್ರೇಷ್ಠ. ಮೌನಕ್ಕೆ ಜಾರು ಬಿಡೋಣ. ಸಂಬಂಧಗಳು ಉಳಿಬೇಕು, ಬಾಂಧವ್ಯಗಳು ಉಳಿಬೇಕು. ಹೇಳಿಬಿಡಿ, ನನ್ನ ಪಾಡಿಗೆ ಬಿಟ್ಟುಬಿಡಿ. ಈಗ ತಪ್ಪು ಅಂತ ಹೇಳಿದ್ರೆ ತಾನೇ ನೋವು. ಅದು ಹೇಳಿದ ತಕ್ಷಣ ಕೆದಕುತ್ತೆ. ಏನೋ ಮಾಡ್ಕೊಂಡು ಹೋಗ್ತಿದ್ದೀವಿ ಸ್ವಾಮಿ, ನಮ್ಮ ಪಾಡಿಗೆ ಏನೋ ಒಂದು. ದೇವ್ರು ಕೊಟ್ಟಷ್ಟು ಬುದ್ಧಿ, ಅವನು ಕೊಟ್ಟಷ್ಟು ಶಕ್ತಿ, ಅವನು ನಡೆಸಿದಷ್ಟು, ಅವನು ಕೊಟ್ಟಷ್ಟು, ಅವನು ಮಾಡಿದಷ್ಟು. ನಮ್ಮ ಪಾಡಿಗೆ ಬಿಟ್ಬಿಡಿ ಅಂತ ಹೇಳಿಬಿಡಿ, ಸಾಕು. ಇನ್ನು ಮಿಕ್ಕಿದ ದೇವ್ರಿಗೆ ಹಾಕಿ ಭಾರ. ಅವನಿಗೆ ಗೊತ್ತಿದೆ ಯಾರ್ಯಾರಿಗೆ ಯಾವ ರೂಪದಲ್ಲಿ ಎಲ್ಲಿ ಹೇಗೆ ಅನ್ನತಕ್ಕಂಥದ್ದು. ಇನ್ನು ಮೇಲೆ ದಯಮಾಡಿ ಇನ್ನೊಬ್ರು ತಪ್ಪು ಅಂತ ಹೇಳಬೇಕು ಅಂದ್ರೆ ನಾವು ಸರಿ ಇರಬೇಕು. ನಾವು ಯಾರೂ ಸರಿ ಇಲ್ಲ ಮಕ್ಕಳೇ. ದೊರೆ ಮೇಲೆ ಹೇಳ್ತೇವೆ, ಬೆಲೆಗಳ ಮೇಲೆ ಹೇಳ್ತೇವೆ. ಟ್ಯಾಕ್ಸ್ ಟೈಮಿಗೆ ಕಟ್ಟೋಲ್ಲ. ಪ್ರಾಪರ್ಟಿ ಟ್ಯಾಕ್ಸ್ ಇರಲಿ, ಇನ್ನೊಂದಿರಲಿ, ರೂಲ್ಸ್ ಫಾಲೋ ಮಾಡಲ್ಲ, ಸಿಗ್ನಲ್ ಫಾಲೋ ಮಾಡಲ್ಲ, ಮಾತಿನ ಮೇಲೆ ಹಿಡ್ತಾ ಇಲ್ಲ, ಮನಸ್ಸಿನ ಮೇಲೆ ಹಿಡ್ತಾ ಇಲ್ಲ, ಕಾಮದ ಮೇಲೆ ಹಿಡ್ತಾ ಇಲ್ಲ, ಕೋರಿಕೆ ಮೇಲೆ ಹಿಡ್ತಾ ಇಲ್ಲ, ಆಸೆಗಳ ಮೇಲೆ ಹಿಡ್ತಾ ಇಲ್ಲ, ಮೋಸಗಳ ಮೇಲೆ ಹಿಡ್ತಾ ಇಲ್ಲ. ಇನ್ನು ಎಲ್ಲಿ ನಾವು ಮಾತಾಡೋದು? ಇನ್ನೊಬ್ಬರನ್ನ ತಪ್ಪು ಅನ್ನಲಿಕ್ಕೆ ನಮಗೆ ಅರ್ಹತೆ ಇಲ್ಲ, ಯಾರಿಗೂ ಇಲ್ಲ. ಭಗವಂತನಿಗೆ ಬಿಟ್ರೆ ಯಾರಿಗೂ ಈ ಜಗತ್ತಲ್ಲಿ, ಕಲಿಯುಗದಲ್ಲಿ ಸರಿ ಅಂತ ಹೇಳಲಿಕ್ಕೆ, ನೀನು ತಪ್ಪು ಅಂತ ಹೇಳಲಿಕ್ಕೆ ನಮಗ್ಯಾರಿಗೂ ಅಧಿಕಾರ ಇಲ್ಲ. ನೆನಪಲ್ಲಿಟ್ಕೊಳ್ಳಿ. ಆದಷ್ಟು ಅಕಸ್ಮಾತ್ ನಾನು ಕೂಡ ತಪ್ಪು ಅಂತ ಹೇಳಿದ್ರೆ ನಿಮ್ಮ ಪಾದಕ್ಕೆ ಹಾಕ್ಕೊಳ್ಳಿ, ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ಳಿ, ಕ್ಷಮೆ ಇರಲಿ ಅಂತ ಕೇಳ್ತಾ ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ.
ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ದೈವ ನಮಗೊಂದು ಶಕ್ತಿ ಕೊಟ್ಟಿದೆ, ಆದರೂ ಶಕ್ತಿ ಮೀರಿ ಮನುಷ್ಯ ಬಯಸೋದು ಜಾಸ್ತಿ. ಗುರುಗಳೇ, ನಮ್ಮ ಸಂಪಾದನೆಗೆ ತಕ್ಕಷ್ಟು ದುಡ್ಡು ನಮ್ಮ ಹತ್ರ ಇರಬೇಕು, ಸ್ವಲ್ಪ ಇರಬೇಕು. ಎಲ್ಲರೂ ಬಯಸೋದದೆ. ಯಾವಾಗಲೂ ಅಷ್ಟೇ ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ಒಂದು ಸತ್ಯ ಹೇಳ್ತಾನೆ, ಮನುಷ್ಯನ ಹತ್ರ ಸ್ವಲ್ಪ ದುಡ್ಡು ಇರಬೇಕು. ನಿಮ್ಮ ಅಕೌಂಟಲ್ಲಿ ಅಟ್ಲೀಸ್ಟ್ 10 ರಿಂದ 20 ಲಕ್ಷ ಇರಬೇಕು ಮಕ್ಕಳೇ. ಅದಿರಬೇಕು. ಅದು ಕೊಡೋ ಒಂದು ತೃಪ್ತಿ ಇದೆಯಲ್ಲ, ಯಾರ ಹತ್ರನೂ ಅಂಗಲಾಚಬಾರದು, ಕೈ ಚಾಚಬಾರದು. ಒಂದಷ್ಟು ದುಡ್ಡು ನಿಮ್ಮ ಅಕೌಂಟಲ್ಲಿ ಇರಬೇಕು, ನಿಮ್ಮ ಹತ್ರ ದುಡ್ಡು. ಅದಕ್ಕೆ ಹಿಂದಿನವ್ರು ಏನು ಮಾಡೋರು, ಅಳ್ದು ಪಳೆದಿದ್ರಲ್ಲಿ ಸ್ವಲ್ಪ ಬಂಗಾರ ತಗೊಳ್ಳೋರು, ಏನೋ ಒಂದು ಇಟ್ಕೊಂಡಿರೋರು. ಕಷ್ಟ ಕಾಲಕ್ಕಾಗುತ್ತೆ, ಒಂದಷ್ಟು ಒಡವೆ ಇದೆ, ಒಂದಷ್ಟು ದುಡ್ಡಿದೆ, ಒಂದಷ್ಟು ಇನ್ನೂ ದುಡ್ಡಿರೋರು ನೆಲ ಇಟ್ಕೊಂಡಿರೋರು. ಆಮೇಲೆ ಮಿಕ್ಕಿತ್ತು. ಸ್ವಲ್ಪ ದುಡ್ಡು ಇರಬೇಕು. ಎಲ್ಲರೂ ಬಯಸೋದದೆ. ಗುರುಗಳೇ, ಕಷ್ಟಪಡ್ತಿದ್ವಿ, ಎಷ್ಟು ಕಷ್ಟಪಟ್ಟು ದುಡ್ಡು ನಿಲ್ಲೋಲ್ಲ. ಅಂಥದಕ್ಕೆ ಒಂದು ಸುಲಭೋಪಾಯವನ್ನು ವೈದಿಕವಾಗಿ ಹುಡುಕಿ ತಗೊಬಂದಿದ್ದಾನೆ. ಒಂದೊಂದು ಸಂಖ್ಯೆಗೂ ಒಂದೊಂದು ಶಕ್ತಿ ಇದೆ. ನಿನ್ನೆ ಸಂಖ್ಯೆಗಳ ಬಗ್ಗೆ ಹೇಳ್ತಿದ್ದೆ. ಈ 1ರ ಸಂಖ್ಯೆಯಲ್ಲಿ ಹುಟ್ಟಿದವರು 8ರ ಸಂಖ್ಯೆ ಜೊತೆ ಮದುವೆ ಬಾಂಧವ್ಯ ಇಟ್ಕೋಬೇಡಿ, ನೋವು ತಿಂತೀರಿ ಅಂತ. ಅಲ್ಲೊಂದು ನೋವೇ, ಹುಳಿಯ. ಇವನಿಗೆ ಹುಳಿ, ಇವನಿಗೆ ಬಿಸಿ. ಸಾಕಪ್ಪ ಅನ್ನಿಸ್ಬಿಟ್ಟಿರುತ್ತೆ. ತುಂಬ ಐಸ್ ಗಡ್ಡೆ ಮೇಲೆ ಹೋಗಿ ಕೂತ್ಕೊಳ್ಳಿ, ಆಗುತ್ತಾ? ಆಗಲ್ಲ. ಕರ್ಕೊಂಡು ನೋಡಿ, ಫುಲ್ ಬಿಸಿ ಇರ್ತಕ್ಕಂಥದ್ರ ಮೇಲೆ ಕುಂದಿರಿಸಿ ಅಯ್ಯಪ್ಪ ಅಂತ ಸುಟ್ಟೋಗುತ್ತೆ. ಇದು ಸುಡೋದೆ, ಅದು ಸುಡೋದೆ. ನಿಜವೇ. ಅದೇ ರೀತಿಯೇ ಒಂದೊಂದು ಸಂಖ್ಯೆಗೂ ಒಂದು ಶಕ್ತಿಯನ್ನು ವೈದಿಕವಾಗಿ ಸ್ವಲ್ಪ ದುಡ್ಡು ಉಳಿಸಿಕೊಳ್ಳಲು ಮಾರ್ಗೋಪಾಯವನ್ನು ಹುಡುಕಿ ತಂದಿದ್ದೇನೆ. ಬರೆದಿಟ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಸ್ವಲ್ಪ ಶೇರ್ ಮಾಡಿ. ಗುರುಗಳೇ, ಒಂದಷ್ಟು ಇರಬೇಕು, 1000 ರೂಪಾಯಿ ಆದ್ರೆ ನಮ್ಮ ಜೇಬಲ್ಲಿ ಎಲ್ಲ ಮನೆಗೆ ಕೊಟ್ಟು ಖರ್ಚು ಮಾಡಿ ತಿಂಗಳ ಅಂತ್ಯಕ್ಕೆ 30ನೇ ತಾರೀಕು ಗುರುಗಳೇ, 1ನೇ ತಾರೀಕು ಇನ್ನೂ ಸಂಬಳ ಬಂದಿಲ್ಲ, ಜೇಬಲ್ಲಿ ಒಂದು 1000 ರೂಪಾಯಿ ಇದ್ರೆ ಅವನೇ ದೊಡ್ಡಪ್ಪ. ದುಡ್ಡೇ ದೊಡ್ಡಪ್ಪ. ನಿಜವೇ. ಅದು ಕೊಡೋ ಕಾನ್ಫಿಡೆನ್ಸ್ ಮಾತಾಡ್ತಿದ್ದಾನೆ, ನೆಮ್ಮದಿ ಮಾತಾಡಿರೋ ಒಂಥರ ಬಿಡ ಇರಬೇಕು. ಅದು ಅಂಥದ್ದಕ್ಕೆ ಈ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕಿನಲ್ಲಿ ಹುಟ್ಟಿದವರು ನೀವು ನಿಮ್ಮ ಹತ್ರ ಈ ವಸ್ತು ಇಟ್ಕೊಳ್ಳಿ. ಸ್ವಲ್ಪ ದುಡ್ಡು ಯಾವಾಗಲೂ ಇರುತ್ತೆ. ನಾನು ಒಂದು ಇಟ್ಕೊಂಡಿದ್ದೇನೆ ನನ್ನ ಬ್ಯಾಗಲ್ಲಿ, ನನಗೇ ಗೊತ್ತಿಲ್ಲ. ಇದನ್ನು ರಿಸರ್ಚ್ ಮಾಡಿದಾಗ ಹೌದಲ್ವಾ, ಇದೇನೋ ಇದು ಈ ರೀತಿ ಆಯಿತು ಅಂತಕ್ಕಂಥದ್ದು ಯಾವಾಗಲೂ ಇರುತ್ತೇನೆ ನನ್ನ ಬ್ಯಾಗಲ್ಲಿ. ನನಗೇ ಗೊತ್ತಿಲ್ಲದೆ ಒಂದು 300 ರೂಪಾಯೋ 500 ರೂಪಾಯೋ ಇದ್ದೇ ಇರುತ್ತೆ. ಒಂದು ಎಮರ್ಜೆನ್ಸಿಗೆ ಏನೋ ಒಂದು ಹಣ್ಣು ತಗೊಳ್ಳೋಕೋ, ಕಾಯಿ ತಗೊಳ್ಳೋಕೋ, ಹೂ ತಗೊಳ್ಳೋಕೋ, ಪೂಜೆಗೋ, ದಕ್ಷಿಣೆಗೋ, ಸಂಭಾವನೆಗೋ, ದಾನಕ್ಕೋ, ಏನೋ ಒಂದು ನನಗೇ ಗೊತ್ತಿಲ್ಲ. ಕಾರಣ ಏನಂತ ಹುಡುಕಿದ್ರೆ ನನ್ನ ಬ್ಯಾಗಲ್ಲಿ ನನಗೇ ಗೊತ್ತಿಲ್ಲದೆ ಒಂದಿಷ್ಟು ಇಟ್ಕೊಂಡಿದ್ದಾರೆ. ಓಹೋ, ದಿಸ್ ಹ್ಯಾಸ್ ವರ್ಕ್. ನೋಡಿ, ನಿಮ್ಮಗಳಿಗೆ ಹೇಳಿಕೊಡಲು ಹುಡುಕುತ್ತಾ ನನಗೇ ಗೊತ್ತಿಲ್ಲದೆ ನನ್ನ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅಂದರೆ ಅದಕ್ಕೆ ಹೇಳೋದು ನೀವು ನನ್ನ ಗುರುಗಳು ಅಂತ. ನಿಮ್ಮಿಂದ ಕಲ್ತಿರೋದು ನಾನು ಜಾಸ್ತಿ, ನಿಮ್ಮಿಂದ ಪಡೆದಿರೋದು ನಾನು ಜಾಸ್ತಿ ಅನ್ನತಕ್ಕಂಥದ್ದು ಅದಕ್ಕೋಸ್ಕರವೇ ಹೇಳ್ತಿರ್ತಾನೆ. ಹೌದು, ಈ 1ನೇ ತಾರೀಕಿನಲ್ಲಿ ಹುಟ್ಟಿದಿರಿ, 10ನೇ ತಾರೀಕು, 19, 28. ಹಾಗೆಯೇ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದಿರಿ, ಉತ್ತರ ನಕ್ಷತ್ರದಲ್ಲಿ ಹುಟ್ಟಿದಿರಿ, ಉತ್ತರಾಷಾಢ ನಕ್ಷತ್ರ, ಸೂರ್ಯ ನಕ್ಷತ್ರಗಳು. ಈ 1, 10, 19, 28 ಸೂರ್ಯನ ಸಂಖ್ಯೆ, ಆದಿತ್ಯನ ಸಂಖ್ಯೆ. ಅಧಿಕಾರದ ಸಂಖ್ಯೆ, ರಾಜಗೌರವಂ. ಇವರಿಗೆ ಅಧಿಕಾರ ಇಲ್ಲದೆ ಇರೋಲ್ಲ. ಮನೆಗಾದ್ರೂ ಹಿಂಗಿರ್ತಾರೆ, ದೊಡ್ಡ ಮಗನಾಗಿ, ದೊಡ್ಡ ಅಳಿಯ, ದೊಡ್ಡ ಮಗ, ದೊಡ್ಡ ಸೊಸೆ, ದೊಡ್ಡ ಜವಾಬ್ದಾರಿ. ಸೆಕ್ಯೂರಿಟಿಗೆ ಸೂಪರ್ವೈಸರ್ ಆಗಿರ್ತಾರೆ. ಒಂದು 4 ಜನಕ್ಕೆ ಈ ರೀತಿ ಇರತಕ್ಕಂಥ ಭಾವ. ನೀವು ಹಾಗೇ ಇರಬೇಕು, ಕೊಡೋ ಕೈ.
ಯಾರೋ ಬಂದ್ರೆ ಹಿಂಗೆ ಎತ್ತಿ ಕೊಡೋಕೆ, ಏನೋ ಒಂದು ಕಾಫಿ ಕೊಡಿಸೋಕೆ ಇರಬೇಕು ಮಕ್ಕಳೇ. ಎಲ್ರಿಗೂ ನಾನು ಅದನ್ನೇ ಬಯಸ್ತೇನೆ. ನೀವು ಹೀಗಾಗಬಾರ್ದು, ನೀವು ಕೊಡುವಂಥವರಾಗಬೇಕು. ನಿಮ್ಮ ಹತ್ರ ಸದಾ ಒಂದಷ್ಟು 1,000 ರೂಪಾಯಿ, ಒಂದು 10,000 ರೂಪಾಯಿ ಇದ್ರೆ ಇನ್ನೂ ಖುಷಿ. ಒಂದು 10 ಲಕ್ಷ ಇದ್ರೆ ನಿಮಗಿಂತ ನಾನು ಆನಂದ ಪಡುವಷ್ಟು ಇನ್ಯಾರೂ ಇಲ್ಲ. ಅದಾಗಬೇಕು ಅಂತಲೇ ಭಗವತಿ ಹತ್ರ ಬೇಡ್ತಿರ್ತಾನೆ, ಅಮ್ಮ ಮಕ್ಕಳು ಬುತ್ತಿ ತುಂಬ ಬೊಗಸೆ ತುಂಬ ಕೊಡಮ್ಮ, ಹೊಟ್ಟೆ ತುಂಬ ಊಟ ಕೊಡು, ಕಣ್ ತುಂಬ ನಿದ್ದೆ ಕೊಡು, ನೆಮ್ಮದಿಯಾಗಿ ಮಲಗಲಿ ಮಕ್ಕಳು ಅಂತ ಈ ಸಂಖ್ಯೆಯವರು ನಿಮ್ಮ ಬ್ಯಾಗಲ್ಲಿ ವ್ಯಾನಿಟಿ ಬ್ಯಾಗ್ ಇಟ್ಕೊಂಡಿದ್ದೀರಾ, ಇಲ್ಲ ಆಫೀಸ್ ಬ್ಯಾಗ್ ಇಟ್ಕೊಂಡಿದ್ದೀರಾ, ಪರ್ಸ್ ಇಟ್ಕೊಂಡಿದ್ದೀರಾ, ಒಂದು 5 ಆದರೂ ನಾಣ್ಯಗಳನ್ನು, ಈ 1 ರೂಪಾಯಿ ನಾಣ್ಯ, 2 ರೂಪಾಯಿ ನಾಣ್ಯ, 5 ರೂಪಾಯಿ ನಾಣ್ಯ, 10 ರೂಪಾಯಿ ನಾಣ್ಯ, ಇದನ್ನು ಇಟ್ಕೊಂಡಿರಿ. ನೀವು ಯಾವತ್ತಾದ್ರೂ ಬಂದಾಗ ಬರ್ತೀರಲ್ವಾ, ನೋಡ್ತಿರ್ತೇನೆ ಜಾತಕಗಳು, ಗುರುಜಿ ನಿಮ್ಮ ಬ್ಯಾಗಲ್ಲಿ ಏನಿದೆ ಅಂತ ಕೇಳಿ ತೋರಿಸ್ತೇನೆ ನನಗೆ ಆಶ್ಚರ್ಯ. ಏನಕ್ಕೂ ಎತ್ತಿಡಕ್ಕೆ ಹೋದ, ಹೌದಲ್ವೇನೋ ಇದು, ಈ ರಿಸರ್ಚ್ ಮಾಡ್ತಿದ್ದಾಗ ನನ್ನ ಬ್ಯಾಗಲ್ಲಿ ಏನು ಇಟ್ಕೊಂಡಿದ್ದೀನಿ, ಯಾವಾಗಲೂ ಸ್ವಲ್ಪ ದುಡ್ಡು ಇರುತ್ತಲ್ವಾ ಅಂತ ಹೇಳ್ಬಿಟ್ಟು. ದ ಮ್ಯಾಜಿಕ್ ವಿಚ್ ವಾಸ್ ದೇರ್, ಅಂಥದ್ದೊಂದು ಮ್ಯಾಜಿಕ್. ಉತ್ತರ ನಕ್ಷತ್ರ, ಕೃತಿಕಾ ನಕ್ಷತ್ರ, ವಿಶೇಷವಾಗಿ ಉತ್ತರಾಷಾಢ ನಕ್ಷತ್ರ, ಈ 3 ನಕ್ಷತ್ರದವರು 1ನೇ ತಾರೀಕು 10, 19, 28. ವಿಶೇಷವಾಗಿ ಈ ನಾಣ್ಯಗಳನ್ನು ಒಂದು 5ರಿಂದ 10 ನಾಣ್ಯ ಇದ್ರೆ ಇನ್ನೂ ಒಳ್ಳೆಯದೆ, ಇಟ್ಕೊಳ್ಳಿ. ಕಡಿಮೆ ಅಂದ್ರೆ ಒಂದು 5 ನಾಣ್ಯ ನಿಮ್ಮ ಹತ್ರ ಇಟ್ಕೊಳ್ಳಿ. ಸದಾ ಕಾಲ ನಿಮ್ಮ ಖರ್ಚಿಗೆ, ನಿಮ್ಮ ಜೇಬು ಖಾಲಿ ಆಗೋಲ್ಲ, ನಿಮ್ಮ ಜೇಬು ಖಾಲಿ ಆಗೋಲ್ಲ. ತುಂಬಾ ಇದಾವೆ ಇದ್ರ ಹಿಂದ್ಗಡೆ ಲೆಕ್ಕಾಚಾರ. ಹಾಗಂದ್ರೆ ಶಿವ, ಸೂರ್ಯ ನಕ್ಷತ್ರ, ಸುಬ್ರಹ್ಮಣ್ಯರ ಆಕರ್ಷಣೆ, ಆ ಶಕ್ತಿ ಅನ್ನತಕ್ಕಂಥದ್ದು, ಆ ಪಂಚಲೋಹ ನಾಣ್ಯಗಳು, ತಾಮ್ರ ಇರುತ್ತೆ ಅದರಲ್ಲಿ. ಸದಾ ನಿಮ್ಮಲ್ಲಿ ಆ ದುಡ್ಡಿನ ಫ್ಲೋಟನ್ನು ಕೊಡತಕ್ಕಂಥದ್ದು ಆಗುತ್ತದೆ, ಇಡಿಸುತ್ತದೆ. ಕೊಡೋ ಕೈ ಅಲ್ವಪ್ಪ ನೀವೊಂಥರ ಗತ್ತು. ನೀವು ಕೊಡುವವರೇ, ಕೃತ್ತಿಕಾ ನಕ್ಷತ್ರ ಕೊಡುವವರೇ, ಉತ್ತರಾಷಾಢ ಕೊಡುವವರೇ, ತಿನ್ಸೋರು ನೀವು. ಉತ್ತರ ನಕ್ಷತ್ರ ಇಲ್ಲ ಅಂತ ಹೇಳಿಬಿಡಿ ನೋಡೋಣ, ಆಗತ್ತು ನೀವು, ಅಗತ್ಯ ನೀವು, ದೊರೆ ನೀವು, ದೊರೆಯೇ ನೀವು. ಎಲ್ಲಿದ್ದರೂ ದೊರೆ ಕಣವನೋ ಅಂತಾರೆ ನಮ್ಮ ಗುರುಗಳು. ಈ ನಕ್ಷತ್ರದಲ್ಲಿ ಹುಟ್ಟಿದವರು ಎಲ್ಲಿದ್ರೂ ದೊರೆ ಕಣವನು. ಭಿಕ್ಷುಕರ ಜೊತೆಲಿದ್ರು ಕೂಡ ಭಿಕ್ಷುಕರಿಗೆ ಬಾಸೆ ಅವರು, ಸೆಕ್ಯೂರಿಟಿ ಜೊತೆಲಿದ್ರು ಸೆಕ್ಯೂರಿಟಿಗೆ ಬಾಸು. ಹೌದು, ನಾನು ನೋಡಿದ್ದೇನೆ. ದೈವ ಅಂಥದ್ದೊಂದು ಶಕ್ತಿ 1, 10, 19, 28 ಉತ್ತರ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಕೃತಿಕಾ ನಕ್ಷತ್ರಕ್ಕೆ ಅಂಥದ್ದೊಂದು ಛಾಯೆ ಕೊಟ್ಟಿರ್ತಾನೆ. ಸೊ ಎಲ್ಲಿದ್ರೂ ದೊರೆ ಕೈ ಖಾಲಿ ಇರಬಾರ್ದು, ದೊರೆಯಾಗಿಯೇ ಇರಬೇಕು, ಆ ಗಾಂಭೀರ್ಯ ಇರಬೇಕು. ನೀವು ಯಾರೋ ಬಂದ್ರೆ ಬಾರೋ ಒಂದು ಕಾಫಿ ಕೊಡಿಸ್ತೀನಿ, ಬಾರೋ ಒಂದು ಕಾಫಿ ಕುಡಿಯೋಣ, ಕೊಡಿಸೋದೇನು ಕುಡಿಯೋಣ ಬಾರೋ. ನೀವು ಯಾವಾಗಲೂ ಅಷ್ಟೇ 1, 10, 19, 28 ಬಿಲ್ಲಲ್ಲಿ ಫಸ್ಟ್ ನೀವೇ ತೆಗಿಯೋದು. ಎದುರುಗಡೆ ನೀವು ಯೋಚನೆ ಮಾಡಲ್ಲ, ಅವ್ನು ಕೊಡ್ತಾನೋ ಇಲ್ವೋ. ಇದು ತುಂಬ ಜನ ಇರ್ತಾರೆ ಕೆಲವರು, ಬೇಜಾರು ಮಾಡ್ಕೋಬೇಡಿ, ಅವ್ರಗಳ ಬಗ್ಗೆ ನಾನು ಮಾತಾಡಲ್ಲ, ಬಿಚ್ಚಲ್ಲ. ಕೊಡುವುದರಲ್ಲಿ ಎತ್ತಿದ ಕೈ ನೀವು. ನಿಮ್ಮ ಕೈ ಎಂದೂ ಆಕಾಶ ನೋಡಲ್ಲ, ನೋಡ್ಕೂಡುದು ಅಂತಲೇ ಇದು ಹೇಳ್ತಿರೋದು. ಭೂಮಿಯನ್ನು ನೋಡಬೇಕು. ಇದು ಕೊಡೋ ಕೈ, ಕೊಡುವ ಕೈ, ಭದ್ರತೆಯ ಕೈ. ಕೊಡುವಾಗ ಕೈ ನೋಡಬಾರ್ದಂತೆ, ಕಣ್ಣು ನೋಡಬೇಕಂತೆ, ಮುಖ ನೋಡಬೇಕಂತೆ. ಅವನಲ್ಲಿ ಎಷ್ಟು ನೋವಿದೆ, ಸಂಕಟ ಇದೆ, ಬಾಧೆ ಇದೆ, ಒದ್ದಾಟವಿದೆ, ಆ ಜೀವದ ತುಮಲ ಅಂತ ನೀವು ಕೊಡೋ ಕೈ ಹಿಂಗಾಗ್ಬಿಟ್ರೆ ಅಷ್ಟೇ ಮಕ್ಕಳೇ, ನೀವು ಅವತ್ತು ಕುಸಿದು ಹೋಗ್ಬಿಟ್ರಿ. ಎಂದೂ ನೀವು ಕೈ ಚಾಚಬಾರ್ದು. ನಿಮ್ಮ ಹತ್ರ ಯಾವಾಗಲೂ ಒಂದಷ್ಟು ದುಡ್ಡು ಧನ ಇರಬೇಕು. 1, 10, 19, 28 ಹಾಗೂ ಕೃತಿಕ, ಉತ್ತರಾಷಾಢ. ಸಿಂಹವೇ ನೀವು. ಆ ಸಿಂಹ ಗೌರವ, ಸಿಂಹಲಾಂಛನ ಅನ್ನತಕ್ಕಂಥದ್ದು ಹೇಳ್ತೀವಲ್ಲ, ಅಂಥದ್ದೊಂದು ಶಕ್ತಿ ನೀವು ನಿಮ್ಮ ಬಳಿ ಸದಾ ಒಂದು 5ರಿಂದ 10 ನಾಣ್ಯ ಯಾವಾಗಲೂ ಇಟ್ಟುಕೊಂಡಿರಿ. ದುಡ್ಡು ಕೊರತೆ ಬರೋಲ್ಲ. ಖರ್ಚಿರುತ್ತೆ, ಅದು ಬಿಡಿ. ದೊರೆ ಅಂದಮೇಲೆ, ಯಜಮಾನ ಅಂದಮೇಲೆ ನಾವು ಕೊಡೋದಕ್ಕೆ ಬಂದಿರೋದು, ನೋಡೋದಕ್ಕೆ ಬಂದಿರೋದು, ಕಾಪಾಡೋಕ್ಕೆ ಬಂದಿರೋದು ನಾವು. ಎಸ್, ವಿಪರೀತ ಶ್ರೀಮಂತಿಗೆ ಅದೆಲ್ಲ ನಾನು ಬುರುಡೆ ಬಿಡೋಲ್ಲ. ಕೆಲವರು ಹೇಳ್ತಾರೆ ಕೋಟ್ಯಾಧಿಪತಿ ಆಗ್ಬಿಡ್ತೀರ, ಇದನ್ನ ಇಟ್ಕೊಬಿಟ್ರೆ ಅಂತ. ಸುಳ್ಳು ನನಗೆ ಬರೋಲ್ಲ ಮಕ್ಕಳೇ, ಕ್ಷಮೆ ಇರಲಿ.
ರಾತ್ರಿ ಕೋಟೀಶ್ವರ ಆಗ್ಬಿಡ್ತು, ಇದನ್ನ ನಿಮ್ಮ ಪರ್ಸಲ್ಲಿ ಇಟ್ಕೊಬಿಟ್ರೆ ಆ ಮಾತು ನಾನು ಬಳಸಲ್ಲ, ನನಗೆ ಬರೋದು ಇಲ್ಲ, ನನಗೆ ಗೊತ್ತೂ ಇಲ್ಲ, ಅಂತ ಮ್ಯಾಜಿಕ್ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಭಗವಂತನೊಬ್ಬನ ಹತ್ರ ಬಿಟ್ರೆ ಅವನಿಗೆ ಮಾತ್ರ ಗೊತ್ತು. ಈ ಪಿಕ್ಸ್ ಇಟ್ ಅಪ್. ಏನು ಅದಾನಿ ಕಷ್ಟಪಟ್ಟ? ಖಂಡಿತ ಅಲ್ಲ. ಅದಾನಿಗಿಂತ ಹೀನಾಯಮಾನವಾಗಿ ಇನ್ನಷ್ಟು ಕಷ್ಟಪಟ್ಟಿರ್ತೀರಿ ನೀವು. ನಿಮ್ಮಷ್ಟು ಕಷ್ಟಪಟ್ಟಿರೋರು ಇರಲ್ಲ. ನಾನು ನೋಡಿದ್ದಾನೆ. ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಂದಿಲ್ಲ ಕೆಲವರು, ಕಣ್ಣಲ್ಲಿ ರಕ್ತ ಹಾಕ್ಕೊಂಡು ಬಂದಿರೋರನ್ನ ನಾನು ನೋಡಿದ್ದೇನೆ. ಎಸ್, ದೈವ ಪ್ರಣಾಳಿಕೆ, ಅದು ನೆನಪಿಟ್ಟುಕೊಳ್ಳಿ. ದೈವ ಪ್ರಣಾಳಿಕೆ ಸುಮ್ಮನೆ ಅಲ್ಲ, ದೈವವೇ. ನಾವು ಯಾರು ಸ್ಟಾರ್ ಆಗೋದು, ಸೂಪರ್ ಸ್ಟಾರ್ ಆಗೋದು? ಕಷ್ಟಪಟ್ಟವರೆಲ್ಲ ನಾನು ಆಗ್ಬಿಡ್ತೀನಿ ಮಾಡಿಬಿಡ್ತೀನಿ ಅಂದ್ರೆ ಅವನ ಆಜ್ಞೆ ಇಲ್ಲದೆ ಕದಲುವುದೇ ಇಲ್ಲ, ಒಂದು ಕದಲಲ್ಲ. ಅದಕ್ಕೆ ಶರಣಾಗತಿ ಭಗವಂತನಿಗೆ ಅಂತ ಹೇಳ್ತೀನಿ. ಅದರಿಂದ ಬೊಗಸೆ ಎಷ್ಟು ದುಡ್ಡು, ನಿಮ್ಮ ಗೌರವಕ್ಕೆ ಬೇಕಾದಷ್ಟು ದುಡ್ಡು, ಸದಾ ಕೊಡುವಷ್ಟು ದುಡ್ಡು, ನಿಲ್ಲುವಷ್ಟು ದುಡ್ಡು, ಹೆಸರಿಗೆ ತಕ್ಕಷ್ಟು ದುಡ್ಡು ಸದಾ ಇರತಕ್ಕಂಥದ್ದಾಗುತ್ತೆ. ಇದನ್ನ ಅಳವಡಿಸ್ಕೊಳ್ಳಿ. ಇನ್ನಷ್ಟಿದೆ ಈ ಥರದ್ದು. 2ನೇ ತಾರೀಕು ಇನ್ನೂ ಇದೆ. ಇದನ್ನೆಲ್ಲ ಮುಂದಿನ ಭಾಗಗಳಲ್ಲಿ ತಿಳಿಸ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಕೃತಿಕಾ ನಕ್ಷತ್ರ, ಸೂರ್ಯ ನಕ್ಷತ್ರ. ರಾಜನೇ, ಎಲ್ಲಿದ್ದರೂ ರಾಜನೇ ಕಣವನು. ಎಕ್ಕಡುನ್ನ ವಾಡು ದೊರೆ. ಎಲ್ಲಿದ್ರೂ ದೊರೆಯೇ ನೀವು. ಕಷ್ಟವಿದ್ದರೂ ನಿಮ್ಮ ಮುಖದಲ್ಲಿ ತೋರಿಸಲ್ಲ, ಕಣ್ಣೊಡಿಯೋ ಇದು ನೀವು. ಅದೇ ಆಗಲ್ತು. ಎಂಥ ದುಃಖ ಇದ್ರೂ ಕೂಡ ಹೌದು ಅಲ್ವೋ ಹೇಳಿ. ಎಷ್ಟು ಜನ ಕಮೆಂಟ್ಸ್ ಮಾಡ್ತೀವಿ, ಕಾಯ್ತಿರ್ತೀನಿ. ನನಗೆ ಅದೊಂದು ಆಸೆ. ಆ ಕಮೆಂಟ್ಸ್ ನೋಡಿದಾಗ, ಲೈಕ್ಸ್ ಕೊಟ್ಟಾಗ, ಎಲ್ಲೋ ಪುಟ್ಟದಾಗ ನಿಮ್ಗೊಂದು ಆಸೆ. ಶೇರ್ ಮಾಡಿ. ನಿಮ್ಮ ಆತ್ಮೀಯರಲ್ಲೂ ಒಬ್ಬ ಇರ್ತಾನೆ, ಅವ್ರಿಗೂ ಇದೊಂದು ಒಳಿತಾಗ್ಲಿ. ನಮ್ಮ ಕೈಯಲ್ಲಿ ಅಷ್ಟೇ ಮಾಡ್ಲಿಕ್ಕೆ ಆಗೋದು ಮಕ್ಕಳೇ. ನಮ್ಮ ಕೈಯಲ್ಲಿ ಕೊಡೋ ಅಷ್ಟಿಲ್ಲ. ಎಷ್ಟು ಅಷ್ಟು ಕೊಡಬಲ್ಲೆವು, ಅಳತೆಗೆ ಮೀರಿ ಅವ್ರಿಗೆ ಬೇಕಾದಷ್ಟು ಕೊಡೋ ಶಕ್ತಿ ನಮಗಿಲ್ಲ. ಈ ರೀತಿಯಾದ್ರೂ ಒಂದು ಸಮಾಧಾನ ಅನ್ನತಕ್ಕಂಥದ್ದು ಮಾಡ್ತೀರಿ ಅಂತ ಅನ್ಕೊಳ್ತಾ, ಗುರುಚಂದ್ರ ಯೋಗ ತುಂಬಾ ಚೆನ್ನಾಗಿದೆ. ಮೇಷರಾಶಿ ಒಂದೇ ಸೂರ್ಯ ಮಲಗಿದ್ದಾನೆ. ಸೊ ಯು ವಿಲ್ ಫೀಲ್ ದಟ್ ಎಲ್ಲೋ ಗಲಿಬಿಲಿ, ಎಲ್ಲೋ ಒತ್ತಡ. ತುಂಬ ಧರ್ಮವಂತರಿಗೆ ಕಾಲವಲ್ಲಪ್ಪ, ನ್ಯಾಯವಂತರಿಗೆ ಕಾಲವಲ್ಲಪ್ಪ. ಪ್ರೀತಿ ಕೊಡುವವರಿಗೆ ಪ್ರೀತಿ ಸಿಗೋಲ್ಲ. ಇದು ನಿಜ. ಸೊ ಅದರಿಂದ ಅದೆಲ್ಲೋ ಒಂದು ತಳಮಳ. ತೀರಾ ಒಳ್ಳೆಯವರಾಗ್ಲಿಕ್ಕೆ ಹೋಗಿ ನೋವು ತಿನ್ನತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಉದ್ಧವ ಗೀತೆಯಲ್ಲಿ ಕೃಷ್ಣರೇ ಹೇಳಿದರೆ, ಕಲಿಯುಗದಲ್ಲಿ ಒಳ್ಳೆಯವನೆನ್ನುವುದಿಲ್ಲ, ಪ್ರತಿಯೊಬ್ಬರೂ ಸ್ವಾರ್ಥಿಗಳಾಗ್ತಾರೆ. ನಾನು ಮಹಾಸ್ವಾರ್ಥಿ, ನನ್ನಷ್ಟು ಸ್ವಾರ್ಥಿ ನಿಮ್ಮಲ್ಲಿಲ್ಲ. ಸತ್ಯ ಹೇಳ್ತೇನೆ, ನಿಮ್ಮ ಪಾದದಾಣೆ. ನೀವೆಲ್ಲರೂ ನನ್ನ ಜೊತೆಲೇ ಇರಬೇಕು, ಸದಾ ನಿಮ್ಮ ಜೊತೆ ಹೆಜ್ಜೆ ಇಡಬೇಕು, ಸದಾ ನಿಮ್ಮ ಜೊತೆ ಮಾತನಾಡಬೇಕು. ನಾನು ಸ್ವಾರ್ಥಿಯ ಮಕ್ಕಳು, ಮಹಾಸ್ವಾರ್ಥಿ. ನನ್ನವರು ಅನ್ನೋದು ನೀವೇ. ಅದಿದ್ದಿದ್ದೆ. ನನ್ನ ಗಂಗಮ್ಮನ ಸೇವೆಗೆ ಬರ್ತೀರಲ್ವಾ, ಸಿಗೋಣ ಅಲ್ಲಿ. ಇರ್ತೇನೆ ಅವತ್ತು. ಅಮ್ಮ ಇರ್ತಾಳೆ. ಅಮ್ಮನ ಶಕ್ತಿ ತೋರಿಸ್ತಾನೆ. ಎಂತೆಂಥವ್ರು ಬರ್ತಾರೆ, ಅವ್ರನ್ನ ಕೇಳಿ ನೋಡಿ ನೀವು. ಏನೇನು ಪವಾಡಗಳಾಗಿದೆ ನನ್ನ ಜ್ಞಾನ ಗಂಗಮ್ಮ. 7ನೇ ತಾರೀಕು ವಿಶೇಷವಾಗಿ ಅಲ್ಲೊಂದು ವಾರ್ಷಿಕೋತ್ಸವ ಪೂಜೆ ಪುನರ್ ಪ್ರತಿಷ್ಠಾಪನೆ ಮಾಡಿ ಆ ತಾಯಿಗೆ ಅಲ್ಲೊಂದು ಬನ್ನಿ. ನೀವು ನೋಡಿ ಎಷ್ಟು ಜನಕ್ಕೆ ಭಾಗ್ಯ ಇದೆಯೋ. ನಿಮಗಾದಾಗಲಾದರೂ ಬನ್ನಿ. ಸೋಮವಾರ 7ನೇ ತಾರೀಕು ಇರ್ತೇನೆ ನಿಮ್ಮ ಜೊತೆ. ಆದಷ್ಟು ಪೂರ್ತಿ ದಿನ ಇರ್ಲಿಕ್ಕಾಗಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳಿರುತ್ತೆ. ಎಲ್ಲ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿಕೊಂಡು ಪರಸ್ಥಳ ಹೋಗತಕ್ಕಂಥ ಕಾರ್ಯಕ್ರಮ ಇದ್ರೂ ಅವತ್ತಿರ್ತೇನೆ ನಿಮ್ಮ ಜೊತೆ, ಮಾತಾಡಿಸಿ ಹೋಗ್ತಾನೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮೇಷರಾಶಿ ಅಂಥದ್ದೊಂದು ತಳಮಳ. ವೃಷಭ ರಾಶಿ
ಈ ಗೌರವ, ಲಾಂಛನ, ಹೆಸರು, ಕೀರ್ತಿ, ಪ್ರತಿಷ್ಠೆ ಎಂಥ ಸಮಸ್ಯೆ ಇದ್ದು ದಾರಿ ಹುಡುಕತಕ್ಕಂಥ ದಿನ ನಿಮ್ಮದು. ಗೌರವ, ಗುರುವನ್ನು, ದೇವರನ್ನು, ಆತ್ಮೀಯರನ್ನು ನೋಡುವಂಥ ಭೇಟಿಯಾಗತಕ್ಕಂಥ ಒಂದು ಶಕ್ತಿ ಇವತ್ತು. ಗುರುಚಂದ್ರ ಅಲ್ವಾ, ತಾನಾಗಿ ಕರ್ಕೊಂಡು ಬರ್ತಾನೆ. ಪ್ರಸಾದವೂ ಅವನದೇ, ಹೌದು, ಶಿಕ್ಷೆಯೂ ಅವನದೇ, ಸನ್ಮಾನವೂ ಅವನದೇ. ಅವನಿಗೆ ಶರಣ, ಅವನು ಕೊಟ್ಟವ್ರು ಯಾರು? ಬುದ್ಧಿ ಅದು, ಇಂಥದ್ದು ಮಾಡಿಬಿಡ್ಬೇಕು ನಮ್ಮಲ್ಲಿ ಅಂತ. ಅವನಲ್ಲ ಅದಕ್ಕೆ ಕೇಳೋದು, ಅಯ್ಯ ನನ್ನ ಮನಸ್ಸು ಆ ದುರ್ಜಟಿ ಕೇಳ್ತಾನೆ, ಏನು ಭಗವಂತ, ಸಂಧ್ಯಾಕಾಲ ಸೂರ್ಯಾಸ್ತಮಾನ ಆಗ್ತಿದ್ದಾಗೆ ನನ್ನ ಕೈ ನಡುಗುತ್ತೆ, ಹುಡುಕುತ್ತೆ ಲೋಟ, ಹೆಂಡದ ಲೋಟ ಹುಡುಕುತ್ತಂತೆ, ಹೆಂಡ ಕುಡಿಬೇಕು. ಈ ಕಚ್ಚೆ ಅದುರುತ್ತೆ, ಕಾಲುಗಳು, ಸೊಂಟ, ತೊಡೆಲ್ಲ ಅದುರುತ್ತೆ, ಕಣ್ಣುಗಳಲ್ಲಿ ಕಾಮವಾಂಚನ ಉಕ್ಕುತ್ತೆ, ನನಗೆ ಬೇಕು, ಹೋಗಿ ಮಲಗಬೇಕು, ಹೆಣ್ಣು ಬೇಕು ಅಂತ ಅನ್ಸುತ್ತೆ ಅಂತ ಭಗವಂತನ ಹತ್ರ ತಲೆ ಚಚ್ಕೊಂಡು ಆಳ್ತಾನೆ. ಏನು ಭಗವಂತ, ನನ್ನ ಈ ಹುಚ್ಚು ಬುದ್ಧಿ, ನಿನ್ನನ್ನು ಇಷ್ಟು ಪೂಜೆ ಮಾಡ್ತೀನಿ, ಇಷ್ಟು ಸೇವೆ ಮಾಡ್ತೀನಿ, ಸದಾ ನಿನ್ನದೇ ಧ್ಯಾನ. ಆದರೆ ಸಂಜೆ ಆಗ್ತಿದ್ದಾಗೆ ನನ್ನಲ್ಲಿ ಆ ಕಾಮವಾಂಚನೆ ವಿಪರೀತವಾಗಿ ಹತ್ತು ಬಿಡುತ್ತೆ, ತಡಿಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಭಗವಂತ, ನಾನು ಸತ್ತೋಗ್ತೀನಿ ಅಂತಾನೆ ದುರ್ಜಟಿ. ಮಹಾಶಿವಭಕ್ತ, ನೆನಪಿಟ್ಕೊಳ್ಳಿ. ಕಾಳಹಸ್ತೇಶ್ವರ ಆ ವಾಯುಲಿಂಗ ಕ್ಷೇತ್ರ ಇವತ್ತು ಜಗತ್ ಪ್ರಸಿದ್ಧ ಆಗಲಿಕ್ಕೆ ಆತ ಅತಿ ವಿಶೇಷ ಕಾರಣ ಕೂಡ. ಆತನೂ ಒಬ್ಬ ಕಾಳಹಸ್ತಿ ಶತಕ ಅಂತಾನೆ ಬರೆದಿದ್ದಾನೆ, ದುರ್ಜಟಿ ಅಂತ. ನೋಡಿ, ಹೆಸರಲ್ಲೇ ದುರ್ಜಟಿ ಅನ್ನತಕ್ಕಂಥದ್ದು. ಆತ ಹೇಳ್ಕೊತಾನೆ ತನ್ನ ನೋವನ್ನ, ಸಂಕಟವನ್ನ ಶಿವನ ಹತ್ರ. ಅಯ್ಯ, ಇದು ಈ ಕಣ್ಣುಗಳು ಸದಾ ನನ್ನ ನೋಡತಕ್ಕಂಥ ಕಣ್ಣುಗಳು, ನನ್ನ ಕಣ್ಣುಗಳಿಗೆ ಯಾಕೆ ಈ ತರ ಹೋಗುತ್ತೆ? ನೋಡಿ, ಭಗವಂತ ನಮ್ಮಲ್ಲಂಥದ್ದೊಂದು ಸೃಷ್ಟಿಯಲ್ಲಿ ಇಟ್ಟು ಬಿಟ್ಟಿರ್ತಾನೆ. ಒಳ್ಳೆಯದನ್ನು ನೋಡೋ ಈ ಕಣ್ಣುಗಳು ಕೆಟ್ಟದನ್ನು ನೋಡುತ್ತೆ. ಸದಾ ದೇವರ ಧ್ಯಾನ ಮಾಡೋದು ನಮಗೆ ಇದು ಯಾವುದೋ ಒಂದು ಕಾಮವಾಸನೆ, ಅಧಿಕಾರ ವಾಸನೆ, ಕೋರಿಕೆಯ ವಾಸನೆಗಳಿಗೆ ಹಾಗೆ ಎಳೆದಿಟ್ಕೊಬಿಡುತ್ತವೆ, ಸರ್ಪವಾಗಿ ಬಿಡುತ್ತವೆ. ನಾವು ತಡಿಲಿಕ್ಕಾಗಲ್ಲ, ಭಗವಂತನೊಬ್ಬನೇ. ಸೊ ಅದರಿಂದ ವೃಷಭಂ ಕೌರವಂ, ಆಕಸ್ಮಿಕ ದೈವ ದರ್ಶನಂ ಹೋಗಿ ಕೊಟ್ಟಿದ್ದಾನೆ. ಶಿವದರ್ಶನ, ಗುರುದರ್ಶನ, ಆತ್ಮೀಯರ ದರ್ಶನ, ಅಧಿಕಾರ ದರ್ಶನ ಎಲ್ಲವನ್ನು ಪಡೆಯತಕ್ಕಂಥ ದಿನ. ಮಿಥುನ ರಾಶಿ ಒಂಚೂರು ತಳಮಳವೇ. ಅಧಿಕಾರ ಇರೋರಿಗೆ ಸ್ಥಳಾಂತರ, ಅದರಲ್ಲೂ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ದಿಢೀರ್ ಸ್ಥಳಾಂತರ, ಬೇರೆ ಬೇರೆ ಲೆಕ್ಕಾಚಾರಗಳು, ಒಂಥರ ಮನಸ್ಸಿಗೆ ಗಾಯ. ನ್ಯಾಯಕ್ಕಿಲ್ವಾ? ಒಳ್ಳೆತನಕ್ಕಿಲ್ವಾ? ಒಂದು ಪ್ರಾಮಾಣಿಕತೆಗೆ ಇಲ್ವಾ? ಸತ್ಯಕ್ಕಿಲ್ವಾ? ಹೌದು, ಅಸತ್ಯಕ್ಕೇನೆ. ಏನು ಮಾಡೋಣ? ನಿಮ್ಮ ಕರ್ತವ್ಯ ನೀವು ಮಾಡಿ, ತಪ್ಪು ಹುಡುಕ್ಲಿಕ್ಕೆ ಹೋಗ್ಬೇಡಿ. ಆಗಲಿ, ಹೋಗು, ನನ್ನ ಕರ್ತವ್ಯದಲ್ಲಿ ನಾನಿದ್ದೇನೆ ಭಗವಂತ, ನಾನು ನನ್ನ ಕರ್ತವ್ಯದಲ್ಲಿ ಚ್ಯುತಿ ತಪ್ಪದಾಗಿ ಶಕ್ತಿ ಕೊಡುವಂತ ಪ್ರಾರ್ಥನೆ ಆಗುತ್ತೆ. ಏನು ಮಾಡೋಣ? ಕರ್ಮದಂತೆಯೇ ಬುದ್ಧಿಯಂತೆಯೇ ಲಾಭ ನಷ್ಟ, ಹೆಂಡತಿ ಮಕ್ಕಳು, ಈ ಥರದೊಂದು ಬಾವುಗಳು ಈ ಕೊಟ್ಟುಬಿಟ್ಟಿದೆ, ನಮ್ಮನ್ನು ಎಳೆಯುತ್ತೆ. ಜೇಬಲ್ಲಿ ಎಷ್ಟೇ ಇದ್ರು, 100 ರೂಪಾಯಿ ಇದ್ರು ನೀವು ನಂಬಲ್ಲ, ಅಲ್ಲೊಂದು ಒಂದು ರೂಪಾಯಿ ನಾಣ್ಯ ಇದ್ರೆ ನಾನು ಎತ್ತಿಟ್ಕೊತಾನೆ. ನನಗದೇನೋ ಗೊತ್ತಿಲ್ಲ, ನಾಣ್ಯ ಎತ್ತಿಟ್ಕೊಳ್ಳೋ ಬುದ್ಧಿ ಬಂದಾಗ ನಿಮಗೆ ತೋರಿಸ್ತಾನೆ. ಇದೇನು ಗುರುಗಳು ಇಷ್ಟು ನಾಣ್ಯ ಇಟ್ಕೊಂಡಿದ್ದೀರಿ ಅಂತೀರಿ. ಇದೆ ಚಿಲ್ಲರೆ ಬುದ್ಧಿ ಎಲ್ಲರಲ್ಲೂ ಒಂದಿರುತ್ತೆ, ನನ್ನಲ್ಲೂ ಇದೆ. ಕೊಟ್ಟೇ ಇರ್ತಾನೆ. ಹುಡುಕಾಟ, ಯಾರು ಸರಿ ಇಲ್ಲ ಅನ್ನೋದಕ್ಕೆ ನಾನೇ ಸರಿ ಇಲ್ಲ, ಇನ್ನು ನಿಮ್ಮನ್ನ ಸರಿದಾರಿಗೆ ತೋರಿಸೋದು ನಾನಿಲ್ಲಿ ಅಂತಕ್ಕಂಥದ್ದು. ಅದರಿಂದ ಮಿಥುನ ರಾಶಿ ನಿಮ್ಮ ಕರ್ತವ್ಯ ಮಾಡ್ತಾ ಹೋಗಿ ವಿಜಯ. ಕರ್ಕಾಟಕ ರಾಶಿ ನೆಮ್ಮದಿ, ಸಮಾಧಾನ, ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಬ್ಯೂಟಿಫುಲ್ ಡೇ. ಅನ್ಬಿಲೀವಬಲ್ ಗುರುಚಂದ್ರ ಲಾಭದಲ್ಲಿ. ಪುತ್ರಂ ಸುಪುತ್ರಂ ಕಳತ್ರಂ ಗೌರವಂ ಸನ್ಮಾನಂ ಅಧಿಕಾರಂ ಅಂತಸ್ತುಂ ಪದವಿಂ ಪ್ರತಿಷ್ಠಾಂ ಎಲ್ಲವನ್ನು ನೋಡತಕ್ಕಂಥ ದಿನ. ಅಂದುಕೊಂಡಿದ್ದು ಕೇಳಿ ಭಗವಂತನ ಹತ್ರ ಒಂದೊಂದು ದಿನ ನಿಮಗೆ ಗೊತ್ತಿಲ್ಲ, ಆ ಮನಸ್ಸು ವಿಶಾಲವಾಗಿರುತ್ತೆ. ನನಗೆ ಇಷ್ಟು ಕೊಡ್ತಾನೆ ಅವನು, ನೀವು ಕೇಳ್ತಿಲ್ಲ ಅಷ್ಟೆ. ಬಾವಿನ ಯಾಕೆ ಕೇಳ್ತೀರಿ? ಸಮುದ್ರನೇ ಕೇಳಿ ಕೊಡ್ತಾನೆ. ನಾನು ಕೊಡುವ ಶಕ್ತಿ, ನಾನು ಈಜುತ್ತೇನೆ ಅಂತ. ಮತ್ತೆ ಹೇಗೆ ಸಮುದ್ರದಲ್ಲಿ ಅಷ್ಟು ದೊಡ್ಡ ದೊಡ್ಡ ಹಡಗುಗಳನ್ನು ಕಟ್ಟಿ ಇದು ಮಾಡ್ತಿದ್ದಾರೆ, ಹೌದಲ್ವಾ? ಒಂದು ಬಾವಿಯನ್ನು ನೋಡದ ಅದಾನಿ ಇವತ್ತು ಎಷ್ಟು ದೊಡ್ಡ ಬಂದರುಗಳ ಒಡೆಯ. ಆಮದು ರಫ್ತುಗಳು ಅಲ್ಲಿಂದಲೇ ಹೋಗಬೇಕು. ವಿಮಾನಯಾನ ಸಂಸ್ಥೆಗಳು, ಲ್ಯಾಂಡ್ ಆಗ್ತಕ್ಕಂಥ ಏರ್ಪೋರ್ಟ್ಗಳು ಅವನ ಕಂಟ್ರೋಲ್. GMR ಇವರೆಲ್ಲ ನೋಡಿ, ಯಾರು ಕೊಟ್ಟಿದ್ದು? ಭಗವಂತ. ಅವ್ರು ಕೇಳಿದ್ದಾರೆ, ಕೊಟ್ಟಿದ್ದಾನೆ.
ಅಗಣಿತಂ ಅನಂತಂ ಅಚಿಂತ್ಯಂ ಆಕಾಶಂ. ಅವನೊಂದು ಅಪರಿಮಿತ, ಅಷ್ಟೇ ಹೇಳಬಲ್ಲೆ. ಕೇಳಿ, ಇಟ್ಸ್ ಅ ಬ್ಯೂಟಿಫುಲ್ ಡೇ. ಸಿಂಹರಾಶಿ ಗೌರವ ಹುಡ್ಕೊಂಡು ಬರುತ್ತೆ, ಹೆಸರು ಹುಡ್ಕೊಂಡು ಬರುತ್ತೆ, ಕೀರ್ತಿ ಹುಡ್ಕೊಂಡು ಬರುತ್ತೆ, ಪದವಿ ಹುಡ್ಕೊಂಡು ಬರುತ್ತೆ. ಚೆನ್ನಾಗಿದೆ, ಹೋಗಿ. ಒಳ್ಳೆ ದಿನ ಇವತ್ತು. ರಾಜತಿಲಕಂ. ಕನ್ಯಾ ರಾಶಿ ಮಕ್ಕಳೊಂದಿಗೆ, ಮನೆಯೊಂದಿಗೆ, ಕುಟುಂಬದೊಂದಿಗೆ ಓಡಾಟ, ಸುತ್ತಾಟ, ಬದುಕು ಒಂದು ಹಂತಕ್ಕೆ ತಂದಿರಿಸುತ್ತೆ ಇವತ್ತು. ಒಂಥರ ಸಮಾಧಾನ, ಒಂಥರ ತೃಪ್ತಿ. ಬೊಗಸೆ ಎಷ್ಟು ಬದುಕು ಕೊಟ್ಟಿದ್ದಾನೆ ಭಗವಂತ, ಅದಕ್ಕೊಂದು ಧನ್ಯವಾದ ಹೇಳಿ. ಅಯ್ಯ ನಿನ್ನಿಂದ. ಅವನೇ ಮಕ್ಕಳೇ, ನಮಗೆಲ್ಲ ಕೊಟ್ಟಿರುವುದವನೇ. ನಾವು ಅಂದುಕೊಂಡಿದ್ದು ಹೀಗೆ ಇರಬೇಕು, ಹಾಗೆ ಇರಬೇಕು, ಹಿಂಗೆ ಇರಬೇಕು, ಇಲ್ಲ. ಆ ಭಾವ ಕೊಟ್ಟವನು ಅವನೇ. ಅವನಿಗೆ ನಾವು ಯಾವಾಗಲೂ ಅಷ್ಟೆ ಅಯ್ಯ ಅಯ್ಯ ಹೀಗನ್ನಿ. ನೋಡಿ, ಒಂದು ಶಕ್ತಿ. ಅವನು ನಡೆಸ್ತಾನೆ. ನನಗೆ ಶಕ್ತಿ ಕೊಡು. ಪರಿಪೂರ್ಣ ತೃಪ್ತಿ, ಗೌರವ, ಹೆಸರು, ಜಡ್ಜು, ಡಾಕ್ಟರು, ಟೀಚರು, ಪ್ರೀಚರು, ಇಂತಹ ಒಂದು ವೃತ್ತಿ, ಉದ್ಯೋಗ, ಮಾರ್ಗದರ್ಶನ ಮಾಡುವ ಉದ್ಯೋಗ, ಅದ್ಭುತ ಪ್ರಗತಿ. ಇನ್ನು ತುಲಾ ರಾಶಿ. ಚಂದ್ರ ಅಷ್ಟಮದಲ್ಲಿದ್ದರೂ ಸೂರ್ಯನ ಸಾರದಲ್ಲಿದ್ದು, ಸೂರ್ಯ ಬುಧನ ಸಾರದಲ್ಲಿ 6ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಒತ್ತಡ ಅಂದರೂ ವಿಜಯ ಪ್ರಾಪ್ತಿಯೇ ಮಾಡುವ ಕೆಲಸ ಕಾರ್ಯದಲ್ಲಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ಕೆಲಸ ಕಾರ್ಯ, ಸ್ವಂತ ವ್ಯವಹಾರ ಇವುಗಳಲ್ಲಿ ತೊಡಗಿಸ್ಕೊಂಡಿರೋ ಚೂರು ಟೆನ್ಷನ್ ಇಟ್ಟಿರ್ತಾನೆ, ಏನು ತೊಂದರೆ ಇಲ್ಲ. ವೃಶ್ಚಿಕ ಗೌರವಂ. ನಿಮಗೂ ಅಷ್ಟೇ. ಇವತ್ತು ಸಪ್ತಮದಲ್ಲಿ ಗುರುಚಂದ್ರ ಯೋಗ ತಾನಾಗಿ ಹುಡ್ಕೊಂಡು ಬರುತ್ತೆ. ತಾನಾಗಿ ಕರ್ಕೊಂಡು ಬಂದು ಪದವಿ ಕೊಡ್ತಾರೆ, ಪ್ರತಿಷ್ಠೆ, ನಾವು ಅನ್ಕೋತೀವಿ ನಾನು ಪ್ರಯತ್ನ ಮಾಡೋದಲ್ಲ, ಪ್ರಯತ್ನ ಮಾಡಿಸ್ದವನೇ ಭಗವಂತ. ಇನ್ನೊಬ್ಬರ ಮೂಲಕ ಕಳಿಸ್ದವನು ಭಗವಂತ, ಇನ್ನೊಬ್ಬರ ಮೂಲಕ ಹೇಳಿಸ್ದವನು ಭಗವಂತ. ಹೌದು, ಈ ವ್ಯಕ್ತಿಗೆ ಕೊಡಿ ಅಂತ ಅವತ್ತು ವಾಜಪೇಯಿ ಅವರು ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ದೊರೆ ಮೋದಿಯವರಿಗೆ ಹೇಳ್ತಾರಂತೆ, ಆಯ್ಕೆ ಮಾಡಿ ಅಂತ. ನೋಡಿ, ಇವತ್ತು ಭಗವಂತನಿಚ್ಛೆ, ಭಗವಂತನಿಚ್ಛೆ. ಅವನಿಚ್ಛೆ ಇಲ್ಲದೆ ಯಾವುದೂ ನಡೆಯುವುದಿಲ್ಲ. ಅವನಿಗೊಂದು ದೀಪ ಹಚ್ಚಿ, ಅವನಿಗೊಂದು ಧನ್ಯವಾದ ಹೇಳಿ. ಕಾಣದ ಆ ಶಕ್ತಿ ಯಾರದು? ಹೇಗೆ ನಮ್ಮನ್ನು ಕಾಪಾಡ್ತಿದೆ? ಗಾಳಿ, ನೀರು, ಬೆಳಕು, ಸ್ನೇಹಿತರು, ಆತ್ಮೀಯರು. ನಮ್ಮೂರಲ್ಲಿ ಭೂಕಂಪ ಆಗಲಿಲ್ಲಪ್ಪ, ನಮ್ಮೂರಲ್ಲಿ ದೊಡ್ಡ ದೊಡ್ಡ ಯುದ್ಧಗಳಾಗಲಿಲ್ಲಪ್ಪ, ನಮ್ಮೂರಲ್ಲಿ ಸದಾ ನೆಮ್ಮದಿಯಾಗಿದ್ದೀವಪ್ಪ, ನಾವೆಲ್ಲ ಒಟ್ಟಾಗಿದ್ದೀವಪ್ಪ. ಬೇರೆ ಬೇರೆ ಊರುಗಳಲ್ಲಿ ನೋಡಿ, ನಮ್ಮ ಕನ್ನಡ ನಾಡಲ್ಲಿರುವಷ್ಟು ಇಡೀ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಪುರುಷರಿರೋದು ಭಾರತದಲ್ಲಿ 4ನೇ ಸ್ಥಾನ. ಭಾರತದಲ್ಲಿ ಅತ್ಯಂತ ಅಂದವಾಗಿರತಕ್ಕಂಥ ಒಂದು ಮನಸ್ಸುಳ್ಳವರು ಕನ್ನಡದವರು. ನೀವು ನೋಡಿ, ಬೇರೆ ರಾಜ್ಯಗಳಿಗೆ ಹೋಗಿ ಮಕ್ಕಳು ಬೇಜಾರು ಮಾಡ್ಕೋಬೇಡಿ. ನಾವು ಒಂಥರ ತೃಪ್ತರು. ನಾವು ಯಾರಿಗೂ ತೊಂದರೆ ಕೊಡದವರು, ಯಾರಿಗೂ ಬಾಧೆ ಕೊಡದವರು. ಇನ್ನೊಬ್ರದ್ದು ಕಿತ್ತು, ಇನ್ನೊಬ್ರು ದೊಡ್ಡ ದೊಡ್ಡ ಸ್ಕ್ಯಾಂಡಲ್ಗಳೆಲ್ಲ ದೊಡ್ಡವ್ರದ್ದೇ ಬರೋದು, ನಮ್ಮದಲ್ಲ. ವೆರಿ ರೇರ್. ಇಲ್ಲೂ ಉಟ್ಕೊಬಿಟ್ಟಿದ್ದಾರೆ ಕೆಲವರುಗಳು, ವೆರಿ ರೇರ್. ಅಂಥದ್ದೊಂದು ಕರುನಾಡು ನಮ್ಮದು. ನೀವು ಅದೇ ಅಂಧಗಾರರು ಇವತ್ತು ಅಂಥದ್ದೊಂದು ಸೌಭಾಗ್ಯ, ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ಲವನ್ನೂ ಪಡೆಯತಕ್ಕಂಥ ದಿನ. ಧೈರ್ಯವಾಗಿ ಹೆಜ್ಜೆ ಇಡಿ. ಇನ್ನು ಧನುಸು ರಾಶಿ ವಿಜಯ ಪ್ರಾಪ್ತಿ. ಯಾವ ಕೆಲಸವಾದರೂ, ಎಂಥ ಕಷ್ಟ ಕೆಲಸವಾದರೂ ನಿಭಾಯಿಸ್ತಕ್ಕಂಥದ್ದು. ಅದರಲ್ಲೂ ಲಾಯರು, ಪೊಲೀಸು, ಗುಪ್ತಚರ ಇಲಾಖೆ, ಭರ್ಜರಿ ಹಂಟಿಂಗೆ ನಿಮಗೆ. ನಾ ಹೇಳಿದ್ನಲ್ಲ, ಈ ಶುಕ್ರ ವಕ್ರ, ಬುಧ ವಕ್ರ. ಮೊನ್ನೆ ನೋಡಿ, ಅಲ್ಲೆಲ್ಲೋ 10ವರಾದರೂ 4 ಮೆಷಿನ್ ಇಟ್ಕೊಂಡು ಎಣಿಸ್ತಲೇ ಇದ್ದಾರೆ ಅಂತೆ. ಅಷ್ಟು ದೊಡ್ಡ ಸೀಸರ್ ದುಡ್ಡು ಎಣಿಸ್ತಲೇ ಇದ್ದಾರೆ ಅನ್ನತಕ್ಕಂಥದ್ದು. ಸರಿಯಾದ ಗುಪ್ತಚರ ಇಲಾಖೆ ಏನಾದರೂ ಕೆಲಸ ಮಾಡಿದ್ರೆ ದೊಡ್ಡ ದೊಡ್ಡ ತಿಮಂಗಲಗಳು ಬೀಳ್ತವೆ. ಸಿಕ್ಕಾಬಟ್ಟೆ ಇದೆ. ನೆನ್ಪಿಟ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ಸರ್ಕಾರಕ್ಕೆ ನೇರವಾಗಿ ಹೇಳ್ತಾನೆ, ಕಡಿಮೆ ಅಂದರೂ ನೀವೊಂದು ಅದಕ್ಕೊಂದು ಟಾಸ್ಕ್ ಫೋರ್ಸ್ ಹಾಕಿಬಿಟ್ರೆ, ನೀವು ಯಾಕೆ ಈ ಥರ ಎಲ್ಲ ಟ್ಯಾಕ್ಸ್ಗಳು ಹಾಕಬೇಕು? ನೀವು ಯಾಕೆ ಈ ಥರ? ಮೊನ್ನೆ ಕೂಡ ನೋಡಿ, ಆಟೋನಲ್ಲಿ ಹಿಡಿದಿದ್ದಾರೆ ದುಡ್ಡು 2.25 ಕೋಟಿ ರೂಪಾಯಿ ಕೇರಳ ಬಾರ್ಡ್ರಲ್ಲಿ.
ಕರೆಕ್ಟಾಗಿ ಒಂದು ಟಾಸ್ಕ್ ಫೋರ್ಸ್ ಹಾಕ್ಬಿಟ್ರೆ ಒಂದು ದಿನಕ್ಕೆ ಕಡಿಮೆ ಅಂದ್ರೆ ಇಡೀ ಭಾರತದಲ್ಲಿ ಸಿಗತಕ್ಕಂಥ ದುಡ್ಡು, ನೇರವಾಗಿ ಹೇಳ್ತೀನಿ, 1,00,000 ಕೋಟಿ ಒಂದು ದಿನಕ್ಕೆ ಅಂತ ಹವಾಲಾ ಟ್ರಾನ್ಸಾಕ್ಷನ್ಗಳು, ಮಾದಕ ದ್ರವ್ಯ ಟ್ರಾನ್ಸಾಕ್ಷನ್ಗಳು, ಗೋಲ್ಡು ಸ್ಮಗ್ಲಿಂಗ್ ಕೇಸುಗಳು, ವಜ್ರ ಸ್ಮಗ್ಲಿಂಗ್ ಇಷ್ಟು ಮಿನಿಮಮ್ ನಾನು ಹೇಳ್ತಿರೋದು 1,00,000 ಸಿಗುತ್ತೆ. 1,00,000 ಕೋಟಿ ಕಡಿಮೆ ನಾನು ಹೇಳ್ತಿರೋದು ಒಂದು ದಿನಕ್ಕೆ ಅಷ್ಟಿದೆ. 30 ಲಕ್ಷ ಕೋಟಿ ಹೆಚ್ಚು ಕಡಿಮೆ 80% ನಮ್ಮ ದೇಶದ GDPಯ ದುಡ್ಡು ಸಿಕ್ಬಿಡುತ್ತೆ ಒಂದೇ ತಿಂಗಳಿಗೆ. ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ, 360 ಲಕ್ಷ ಕೋಟಿ ಸಿಗುತ್ತದೆ, ಬರೆದಿಟ್ಕೊಳ್ಳಿ. ಅದಕ್ಕೆ ಅಂತ ಒಂದು ಟಾಸ್ಕ್ ಫೋರ್ಸ್ ಹಾಕ್ಬಿಟ್ಟು ಪ್ರತಿ ಡಿಸ್ಟಿಕ್ಗೂ ಪ್ರತಿ ಸ್ಟೇಟ್ಗೂ ನಮ್ಮ ಘನ ಸರ್ಕಾರಗಳು ನಿರ್ಧಾರ ಮಾಡಿಬಿಟ್ರೆ ತಲೆಗಳು ಉರುಳ್ಬಿಡ್ತವೆ. ಎಷ್ಟು ಜನದು ಸ್ವತ್ತು ವಿತ್ತು ಎಲ್ಲ ಅನ್ನತಕ್ಕಂಥದ್ದು. ಅದಕ್ಕೆ ಅಂತ ನಿಂತರೆ ಅದಕ್ಕೆ ಗುಂಡಿಗೆ ಬೇಕು. ಗುಂಡಿಗೆ ಬೇಕಷ್ಟೆ, ಗಟ್ಟಿ ನಿರ್ಧಾರ ಬೇಕಷ್ಟೆ. ಗೊತ್ತಿಲ್ಲ ಯಾವಾಗ ಅದು ನಡೆಯುತ್ತೋ, ಯಾವಾಗ ಅಂತ ಪುಣ್ಯಾತ್ಮ ಬರ್ತಾನೋ ಅನ್ನತಕ್ಕಂಥದ್ದು. ಲೋಕಾಯುಕ್ತಕ್ಕೆ ಫುಲ್ ಪವರ್ ಕೊಟ್ಬಿಡ್ಬೇಕು, ಲೋಕಪಾಲಕ್ಕೆ ಕೊಟ್ಬಿಡ್ಬೇಕು. ಈ ಥರ ಯಾರಾದರೂ ಎತ್ತಾಕೊಂಡು ಬಾ ಅಂತ ಫಸ್ಟು ಒಳಗಡೆ ಹಾಕು. ಈ ಥರದ್ದೆಲ್ಲ ಮಾಡಿದಾವೆ, ಇರಲಿ ಬಿಡಿ, ಮಾತಾಡೋಣ. ಅದೊಂದು ಖುಷಿ ನೆನೆಸ್ಕೊತಿದ್ರೆ, ಈ ಥರದ್ದಾದರೆ ಆ ಥರದ್ದಾದರೆ ನನ್ನ ದೇಶ ಒಂದೇ ವರ್ಷದಲ್ಲಿ ಅಮೇರಿಕ ಎಕಾನಮಿಯನ್ನು ಬೀಟ್ ಮಾಡಿ ಬಿಸಾಕ್ಬೋದು, ನಾವು ಚೈನಾನ ಬೀಟ್ ಮಾಡಿ ಬಿಸಾಕ್ಬೋದು. ನಂಬ್ತೀರಾ? ಬೀಟ್ ಮಾಡಿ ಬಿಸಾಕ್ಬೋದು, ನಾವು ಕೊಂಡುಕೊಳ್ಳಬಹುದು. ನಾವು ದಿನ ಈ ಥರದ ಇಡೀ 30 ಸ್ಟೇಟುಗಳು, ಪ್ರತಿ ಡಿಸ್ಟಿಕ್ಗಳು, ಪ್ರತಿ ತಾಲೂಕುಗಳು, ಪ್ರತಿ ಗಲ್ಲಿಗಳು ಅಂತ ನಿಂತರೆ ಕಿತ್ತನಾ ಪೈಸಾ ಮಿಲೇಗ ಜಾನ್ತೆ ಹೋ? ಸಾಕು, ಒಂದೇ ವರ್ಷ, 1 ವರ್ಷ ಮಾಡಿಬಿಟ್ರೆ ಸಾಕು. ಮಾಡೋಲ್ಲ, ಇರ್ಲಿ. ಧನಸ್ಸು ಅಂಥದ್ದೊಂದು ವಿಜಯ. ಮಕರ ರಾಶಿ ನಿಮಗೂ ಚೆನ್ನಾಗಿದೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಲೇವಾದೇವಿ, ಮಧ್ಯವರ್ತಿ ಕೆಲಸಗಳು, ಟ್ರೇಡಿಂಗ್ ಕೆಲಸಗಳು, ಟೆಂಡರ್ ಕೆಲಸಗಳು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿಯ ದಿನ. ನಿಮಗೂ ಗೌರವ. ಪಂಚಮದಲ್ಲಿ ಗುರುಚಂದ್ರ, ಮಕ್ಕಳಿಂದ, ಮನೆಯವರಿಂದ, ಕುಟುಂಬದಿಂದ, ಆತ್ಮೀಯರಿಂದ ಸಹಕಾರ, ಹೆಸರು, ಕೀರ್ತಿ, ಪ್ರತಿಷ್ಠೆ. ಕುಂಭಂ ಗೌರವಂ, ಸುಖದಲ್ಲಿ ಗುರುಚಂದ್ರ ಯೋಗ ಚೆನ್ನಾಗಿದೆ. ದರ್ಪದ ಜೀವನ, ಗೌರವದ ಜೀವನ, ಅಧಿಕಾರದ ಜೀವನವನ್ನ ನಡೆಸ್ತಕ್ಕಂಥ ಅದ್ಭುತ ವಿಶೇಷ ಇರತಕ್ಕಂಥ ದಿನವಾಗಿರುತ್ತೆ. ಮೀನರಾಶಿ ವಿಜಯ ಪ್ರಾಪ್ತಿ, ವಿಜಯದಲ್ಲಿಯೇ ಚಂದ್ರ ಇದ್ದಾನೆ. ವಿಕ್ರಮ ಸ್ಥಾನ, ಗುರುಚಂದ್ರ ಯೋಗ ತುಂಬ ಚೆನ್ನಾಗಿದೆ. ಹಾಲು, ಬೆಣ್ಣೆ, ತುಪ್ಪ, ಎಕ್ಸ್ಪೋರ್ಟ್ ಇಂಪೋರ್ಟ್, ಬಿಳಿ ವಸ್ತ್ರಗಳು, ಮುತ್ತು ರತ್ನಗಳು, ನವರತ್ನಗಳು, ವಜ್ರ ವೈಡೂರ್ಯಗಳು, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಈ ಥರದ್ದು ರಾಜತಾಂತ್ರಿಕ ಹುದ್ದೆಗಳು, ತುಂಬ ಉನ್ನತ ಹುದ್ದೆಗಳು, ಉನ್ನತ ಸ್ಥಾನಗಳು, ಉನ್ನತ ಯೋಚನೆಗಳು, ಇಂಥವುಗಳಲ್ಲಿ ಇದ್ದೀರಿ. ಅದ್ಭುತ ಗೆಲುವನ್ನು ಪಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.